ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ಎಂಟು ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಸಾಮಾಜಿಕ ಮನೋವಿಜ್ಞಾನದ ಅನ್ವಯಿಕತೆ, ಅಪ್ಲಿಕೇಶನ್ಸ್. ಮುಂದುವರೆದ ಭಾಗವಾಗಿ ಬಂದಿರತಕ್ಕಂಥ ಕೆಲವೊಂದು ಸಾಮಾಜಿಕ ದೃಢೀಕರಣ ಬದ್ಧತೆ, ಸೊ ಈ ಮನೋಭಾವದಲ್ಲಿ ಬರ್ತಕ್ಕಂಥ ಅಂಶಗಳು ಮತ್ತು ಸಾಮಾಜಿಕ ಗುರುತಿನ ಸಿದ್ಧಾಂತಗಳು. ಸೊ ಇಷ್ಟನ್ನ ನೋಡ್ತಾ ಹೋಗೋಣ. ಸಾಮಾಜಿಕ ಮನೋವಿಜ್ಞಾನದ ಅನ್ವಯಿಕತೆ, ಅಪ್ಲಿಕೇಶನ್ಸ್ ಏನು? ಸೊ ನಾವು ಈಗಾಗಲೇ ನೋಡಿರೋ ಹಾಗೆ ಮನೋವಿಜ್ಞಾನ ಅನೇಕ ಬ್ರಾಂಚಸ್ಗಳನ್ನು ಹೊಂದಿದೆ. ಅಫಿಷಿಯಲಿ ಅಕಾರ್ಡಿಂಗ್ ಟು APA, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್, 22 ಅಫಿಷಿಯಲಿ ಡಿಕ್ಲೇರ್ ಆಗಿರುವಂಥದ್ದು 22 ಡಿಫ್ರೆಂಟ್ ಬ್ರಾಂಚಸ್ಗಳು ಇದ್ರೆ, ಅನ್ಅಫಿಷಿಯಲಿ ದೇರ್ ಆರ್ ಮಿನಿ. ಸೊ ಮಿನಿ ಅಂತ ಅಂದ್ರೆ 60, 70, 80 ಡಿಫ್ರೆಂಟ್ ಬ್ರಾಂಚಸ್ ಆರ್ ದೇರ್. ಏನು ಈ ಬ್ರಾಂಚ್ಗಳು ಮನೋವಿಜ್ಞಾನದ ಶಾಖೆನಲ್ಲಿ ಬರ್ತಕ್ಕಂತಹ ಈ ಬ್ರಾಂಚ್ಗಳ ಕೆಲಸಗಳೇನು ಅನ್ನೋದೇ ಆದ್ರೆ ಸ್ಪೆಷಲೈಸೇಷನ್. ಓಕೆ, ಸೊ ಒಂದು ನಿರ್ದಿಷ್ಟ ವಲಯದಲ್ಲಿ ಒಂದು ನಿರ್ದಿಷ್ಟ ವ್ಯಕ್ತಿಗಳ ಒಂದು ಮನೋವೈಜ್ಞಾನಿಕ ರಿಲೇಟೆಡ್ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳು ಇರ್ಬೋದು, ಓವರ್ ಆಲ್ ಪರ್ಸನ್ಸ್ ವೆಲ್ ಬೀಯಿಂಗ್ ಅನ್ನ ಹೇಗೆ ಇಂಪ್ರೂವ್ ಮಾಡಬಹುದು, ಸೊ ಅದಕ್ಕೆ ಸಂಬಂಧಿಸಿದಂತಹ ಸ್ಕ್ರೀನಿಂಗ್ ಇರ್ಬೋದು, ಡಯಾಗ್ನೋಸಿಸ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಅವೇರ್ನೆಸ್ ಇರ್ಬೋದು, ಕಮ್ಯುನಿಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ಬೋದು, ಪ್ರಿವೆನ್ಷನ್ಸ್ ಇರ್ಬೋದು, ಇದೆಲ್ಲದನ್ನು ಸಹ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನದ ವಿವಿಧ ಶಾಖೆಗಳಾಗಿ ರೂಪುಗೊಂಡಿದೆ. ಉದಾಹರಣೆಗೆ ಹೇಳ್ಬೇಕು ಅನ್ನೋದೇ ಆದ್ರೆ ಕ್ಲಿನಿಕಲ್ ಸೈಕಾಲಜಿ, ನೈದಾನಿಕ ಮನೋವಿಜ್ಞಾನ, ಇಂಡಸ್ಟ್ರಿಯಲ್ ಸೈಕಾಲಜಿ, ಚೈಲ್ಡ್ ಸೈಕಾಲಜಿ. ಈ ಮೂರು ಒಂದು ಎಕ್ಸಾಂಪಲ್ಸ್ಗೆ ನಾವು ತೆಗೆದುಕೊಂಡ್ರೆ ಆದ್ರೆ ಅದರ ಅನ್ವಯಿಕತೆ ಈ ಸಾಮಾಜಿಕ ಮನೋವಿಜ್ಞಾನ, ಸೊ ಒಂದು ಅಪ್ಲೈಡ್ ಸೈಕಾಲಜಿ ಅಂಡರ್ ಅಲ್ಲಿ ಬರುವ ಅದನ್ನ ನಾವು ಎಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ಗೆ ಇಳಿಸ್ತೀವಿ, ಓಕೆ, ಸೊ ಅಥವಾ ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀವಿ, ಥೆರಪಿ ಸ್ಕಿಲ್ಸ್ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕೋಪಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ಅಥವಾ ಇನ್ಯಾವುದಾದ್ರು ಒಂದು ಸೈಕಾಲಜಿಕಲ್ ಎಲಿಮೆಂಟ್ ಅನ್ನ ನಾವು ಹೇಗೆ ಅಳವಡಿಸ್ಕೊಂಡು ಡೇ ಟು ಡೇ ಲೈಫ್ ಸಿಚುಯೇಷನ್ ಅಲ್ಲಿ ಹೇಗೆ ಅದರಿಂದ ಹೊರಗೆ ಬರ್ತೀವಿ, ಅಥವಾ ಹೇಗೆ ಸಂದರ್ಭವನ್ನ ಮ್ಯಾನೇಜ್ ಮಾಡ್ಕೊಳ್ತೀವಿ, ಹೇಗೆ ನಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ, ಸ್ಕಿಲ್ಸ್ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಎಬಿಲಿಟೀಸ್ ಗಳನ್ನ ಅಲ್ಲಿ ಅಪ್ಲೈ ಮಾಡ್ಕೊಂಡು ಹೇಗೆ ಆ ಒಂದು ಸಂದರ್ಭವನ್ನು ನಾವು ಒಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ. ಇವೆಲ್ಲವೂ ಸಹ ಈ ಅನ್ವಯಿಕ ಅಪ್ಲೈಡ್ ಸೈನ್ಸ್ ನ ಒಂದು ಗುಣಲಕ್ಷಣಗಳು. ಸೊ ಸಾಮಾಜಿಕ ಮನೋವಿಜ್ಞಾನ, ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಸೈಕಾಲಜಿ, ಸೊ ವಿಚ್ ಕಮ್ಸ್ ಅಂಡರ್ ದ ಅಪ್ಲೈಡ್ ಸೈಕಾಲಜಿ. ಸೊ ಇದರ ಅಪ್ಲಿಕೇಶನ್ಸ್ ಅನ್ನು ನಾವು ನೋಡ್ಬೇಕು ಅನ್ನೋದೇ ಆದ್ರೆ ಈ ಜನಸಂಖ್ಯಾ ಮನೋವಿಜ್ಞಾನ, ಆರೋಗ್ಯ ಮನೋವಿಜ್ಞಾನ, ಪರಿಸರ ಮನೋವಿಜ್ಞಾನ, ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನ, ಕಾನೂನು ವ್ಯವಸ್ಥೆ ಮತ್ತು ಸಾಮಾಜಿಕ ಮನೋವಿಜ್ಞಾನ. ಸೊ ಇಷ್ಟು ಬ್ರಾಂಚಸ್ಗಳು ಈ ಒಂದು ಸಾಮಾಜಿಕ ಮನೋವಿಜ್ಞಾನದ ಅನ್ವಯಿಕತೆಯ ಶಾಸ್ತ್ರದಲ್ಲಿ ಬರುವಂತದ್ದು. ಸೊ ಪರ್ಟಿಕ್ಯುಲರ್ಲಿ ಸೊ ಹೇಗೆ ಈ ಜನಸಂಖ್ಯಾ ಮನೋವಿಜ್ಞಾನ, ಹೌ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಸೋಷಿಯಲ್ ಸೈಕಾಲಜಿ ಅನ್ನೋದೇ ಆದ್ರೆ, ಸೊ ನಾವೆಲ್ಲ ಈ ಸೋಷಿಯಲ್ ಇಶ್ಯೂಸ್ ಅಂತ ತೆಗೆದುಕೊಂಡಾಗ ಈ ಒಂದು 20-30 ಇಯರ್ಸ್ ಬ್ಯಾಕ್ ಜನಸಂಖ್ಯಾ ಸ್ಫೋಟ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಮಾತನಾಡ್ತಾ ಇದ್ವಿ. ಸೊ ಬಟ್ ನಾವು ಈ ಜನಸಂಖ್ಯಾ ಸ್ಫೋಟ ಅನ್ನೋದು ಅಷ್ಟು ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್ ಅಂದ್ರೆ ಪ್ರತಿಯೊಬ್ಬರ ಬಾಯಲ್ಲಿ ಆ ರೀತಿಯಾದಂತಹ ಜನಸಂಖ್ಯಾ ಸ್ಫೋಟ ಅನ್ನೋದು ಓಡಾಡ್ತಾ ಇಲ್ಲ. ನಾವು 20-25 ವರ್ಷ 30 ವರ್ಷದ ಹಿಂದೆ ನಾವು ಕಂಪೇರ್ ಮಾಡಿದ್ರೆ ಹೌದು, ಶಾರ್ಟ್ಲಿ ನಾವು ನಂಬರ್ 1 ಪ್ಲೇಸಿಗೆ ಬರ್ತೀವಿ ಜನಸಂಖ್ಯೆನಲ್ಲಿ. ಸೊ ಹೇಗೆ ಈ ಜನಸಂಖ್ಯೆ ಅಂತಕ್ಕಂಥದ್ದು ಸೊ ನಮಗೆ ಒಂದು ಶಾಪವಾಗಿ ಮಾರ್ಪಡ್ತಾ ಇದೆ. ಭಾರತ ಅಂತಹ ದೇಶದಲ್ಲಿ, ಡೆವಲಪ್ ಆಗ್ತಾ ಇರ್ತಕ್ಕಂಥ ದೇಶದಲ್ಲಿ ಜನಸಂಖ್ಯೆ ಒಂದು ದೊಡ್ಡ ಶಾಪ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಹಿಂದೆ ನಾವು ಮಾತಾಡ್ಕೊಳ್ತಾ ಇದ್ವಿ. ಬಟ್ ನೌ ದ ಕಾನ್ಸೆಪ್ಟ್ ಈಸ್ ಲಿಟಲ್ ಬಿಟ್ ಚೇಂಜ್. ಸೊ ಹಾಗೆ ಇದ್ದಂತಹ ಡೆಫಿನೇಷನ್ಸ್ಗಳು, ವ್ಯಾಖ್ಯಾನಗಳು ಈಗ ನಮ್ಮಲ್ಲಿ ಇಲ್ಲ. ಸೊ ಅದನ್ನ ಹ್ಯೂಮನ್ ರಿಸೋರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ.
ಸೊ ಏನಕ್ಕೆ ಅಂತ ಅಂದ್ರೆ, ಸೊ ಈ ಜನಸಂಖ್ಯಾ ಮನೋವಿಜ್ಞಾನ ಹೇಗೆ ಈ ಜನಸಂಖ್ಯೆ ಅದರದ ಒಂದು ಪ್ರಪೋರ್ಷನೇಟ್ ಎಷ್ಟು ಮೇಲು ಫಿಮೇಲ್ಸ್ ಇರ್ಬೋದು, ಅಥವಾ ಜಿಯೋಗ್ರಫಿಕಲ್ ಏರಿಯಾ ಇರ್ಬೋದು, ಕಮ್ಯುನಿಟಿ ವೈಸ್ ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ಸ್ ಇರ್ಬೋದು, ಅದನ್ನು ಹೇಗೆ ಏನು ಸ್ಫೋಟ ಆಗದ ಇರ್ತಕ್ಕಂಥ ಕುಟುಂಬ ಕಲ್ಯಾಣ ಇಲಾಖೆಗಳು ಇರ್ಬೋದು. ಸೊ ಬಡತನ ಮತ್ತೆ ಈ ಜನಸಂಖ್ಯೆ ಸೊ ಒಂದು ಹೇಗೆ ಪೂರಕವಾಗಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಸೊ ಹಿಂಗೆ ಪೂರಕವಾಗಿ ಅದು ಒಂದರ ಹಿಂದೆ ಹೋಗುತ್ತೋ, ಸೊ ಹಾಗೆ ಅದನ್ನ ಮ್ಯಾನೇಜ್ ಮಾಡುವಂಥದ್ದು, ಅದಕ್ಕೆ ಎಜುಕೇಶನ್ ಕೊಡುವಂಥದ್ದು, ಅದಕ್ಕೆ ಅವೇರ್ನೆಸ್ ಕೊಡುವಂಥದ್ದು ಯಾರಿಗೆ? ಕಮ್ಯುನಿಟಿನರಿಗೆ. ಈ ಜನಸಂಖ್ಯಾ ಮನೋವಿಜ್ಞಾನದ ಒಂದು ಮುಖ್ಯ ಉದ್ದೇಶ. ಸಾಮಾಜಿಕ ಮನೋವಿಜ್ಞಾನ ಏನ್ ಮಾಡುತ್ತೆ? ವ್ಯಕ್ತಿಗಳ ವರ್ತನೆಗಳನ್ನ ಈ ಸಾಮಾಜಿಕ ಹಿನ್ನೆಲೆಯ ಆಧಾರದ ಮೇಲೆ ಹೇಗೆ ದೇ ಬಿಹೇವ್, ಏನೋ ದೇ ಶೋಯಿಂಗ್ ದೇರ್ ಆಟಿಟ್ಯೂಡ್ ಟುವರ್ಡ್ಸ್ ಏನೋ ಸೊಸೈಟಿ, ಕಮ್ಯುನಿಟಿ, ದೇಶ, ರಾಜ್ಯ ಅಂತ ಬಂದಾಗ, ಸೊ ಇದೆಲ್ಲದೂ ಸಹ ಈ ಒಂದು ಆಂಗಲ್ ಅಲ್ಲಿ ನಾವು ನೋಡ್ತೀವಿ. ಅಂದ್ರೆ ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸಾಮಾಜಿಕ ಹಿನ್ನೆಲೆ ಅನ್ನೋದೇ ಆದ್ರೆ ಅಲ್ಲಿ ಜನಸಂಖ್ಯೆ ಅನ್ನೋದು ಪ್ರಮುಖ ಅದರ ರೋಲ್ ಅನ್ನೋದು ಏನ್ ಬರುತ್ತೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ, ಸೊ ಅನೇಕ ಸೋಷಿಯಲ್ ಇಶ್ಯೂಸ್ಗಳು ರೈಸ್ ಆಗುವಂತದ್ದೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಇದ್ದಾಗ. ಓಕೆ, ನಾವು ಬಡತನ ಅಂತ ತೆಗೆದುಕೊಳ್ತೀವಿ. ನಮ್ಮ ಭಾರತವನ್ನ ತೆಗೆದುಕೊಂಡ್ರೆ ಸೊ ಬಡತನ, ಓಕೆ, ಅಪೌಷ್ಟಿಕತೆ, ಓಕೆ, ಏನು ಸಾಯುವ ಪ್ರಮಾಣ, ಆರೋಗ್ಯ ಸವಲತ್ತುಗಳನ್ನು ಒದಗಿಸುವಂತಹ ಒಂದು ಸಾಮರ್ಥ್ಯ ಕಡಿಮೆ ಆಗೋದು, ಕ್ವಾಲಿಟಿ ಆಫ್ ಎಜುಕೇಶನ್, ಕ್ವಾಲಿಟಿ ಆಫ್ ಫುಡ್, ಸೊ ಎಲ್ಲ ಆಸ್ಪೆಕ್ಟ್ ಅಲ್ಲೂ ನಾವು ಆಯಾಮಗಳಿಂದ ನಾವು ತೆಗೆದುಕೊಂಡಾಗ ಸೊ ಜನಸಂಖ್ಯೆ ಇದೆ ಅಫ್ಕೋರ್ಸ್. ಅದಕ್ಕೆ ಎಷ್ಟು ಮಟ್ಟಿಗೆ ನಾವು ಜಸ್ಟಿಫೈ ಮಾಡ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ನಾವು ಕ್ವಾಲಿಟೇಟಿವ್ ಆಗಿ ಎಜುಕೇಶನ್ಸ್ ಇರ್ಬೋದು, ಕ್ವಾಂಟಿಟೇಟಿವ್ ಆಗಿ ಮತ್ತು ಕ್ವಾಲಿಟೇಟಿವ್ ಆಗಿ ಏನು ಫುಡ್ ಇರ್ಬೋದು, ಸೊ ಅದನ್ನ ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದೀವಿ, ಸಾಧ್ಯ ಆಗ್ತಾ ಇದೆಯಾ? ಓಕೆ, ನಾವು ವೈದ್ಯಕೀಯ ಸಲಕರಣೆಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಕಮ್ಯುನಿಟಿ ಹೆಲ್ತ್ ಪ್ರೊವೈಡರ್ಸ್ ಇರ್ಬೋದು, ಈ ಜನಸಂಖ್ಯೆಗೆ ಆಧಾರವಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಸೊ ಹೇಗೆ ಈ ಬಂದಿರತಕ್ಕಂಥ ಸೋಷಿಯಲ್ ಇಶ್ಯೂಸ್ಗಳು ನಮ್ಮ ಸೊಸೈಟಿಯ ಜನರ ಮೇಲೆ ಹೇಗೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ? ಸೊ ಇದೆಲ್ಲದನ್ನು ಸಹ ನಾವು 1 by 1 ನೋಡ್ತಾ ಹೋದಾಗ ಹೌದು, ನಾವು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸೊ ನಾವು ಈಗ ಡೆವಲಪ್ಡ್ ಕಂಟ್ರೀಸ್, ಅಮೆರಿಕಾ, ಜಪಾನ್, ಓಕೆ, ಇಂಗ್ಲೆಂಡ್, ಸೊ ಬೇರೆ ಈಗ ಸಿಂಗಾಪುರ್, ಓಕೆ, ಸೊ ಸಿಂಗಾಪುರು ಸೊ ನಮಗೆ ಬಂದಂತಹ ಆಸುಪಾಸಿನಲ್ಲೇ ಅದಕ್ಕೂ ಬಂದಿರುವಂಥದ್ದು ಸ್ವಾತಂತ್ರ್ಯ. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಸೊ ಹೇಗೆ ಈ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಗಳನ್ನ ನೋಡ್ಬೋದು ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್, in terms of industry, in terms of ಲಿವಿಂಗ್ ಕಾಸ್ಟ್ ಇರ್ಬೋದು, ಲಿವಿಂಗ್ ಸ್ಟ್ಯಾಂಡರ್ಡ್ ಇರ್ಬೋದು, ಓಕೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಬೇರೆ ಆಸ್ಪೆಕ್ಟ್ ಅಂತಂದ್ರೆ ಹೆಲ್ತ್ ಇಶ್ಯೂಸ್ ಇರ್ಬೋದಂಥದ್ದು, ಸೊ ಇನ್ ಟರ್ಮ್ಸ್ ಆಫ್ ಸೋಷಿಯಲ್ ಇಶ್ಯೂಸ್ ಸ್ಟೇಟಸ್ ಅಂತ ಇರ್ಬೋದು. ಸೊ ಎಲ್ಲ ಆಂಗಲ್ ಇಂದ ತೆಗೆದುಕೊಂಡಾಗ ಸೊ ಹೇಗೆ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಒಂದು ಭೂ ಪ್ರದೇಶಕ್ಕೆ ನೋಡಿದಾಗ, ಅದೇ ದೇಶಗಳಿಗೆ ನಾವು ನೋಡಿದಾಗ, ಸೊ ಹೇಗೆ ಈ ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ರಾಷ್ಟ್ರಗಳಿಗೆ ನಾವು ಕಂಪೇರ್ ಮಾಡಿದಾಗ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಹೇಗೆ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಹೇಗೆ ನಾವು ಅವೆರಡರ ನಡುವೆ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ನಾವು ನೋಡ್ಬೋದು. ಸೊ ಇವೆಲ್ಲದೂ ಸಹ ಈ ಜನಸಂಖ್ಯಾ ಮನೋವಿಜ್ಞಾನ ತನ್ನದೇ ಆದಂತಹ ಒಂದು ಆಂಗಲ್ ಅಲ್ಲಿ ಅಧ್ಯಯನವನ್ನ ಮಾಡುತ್ತೆ. ಅದಕ್ಕೆ ಯಾವ ರೀತಿಯಾದಂತಹ ಈಗ ಕುಟುಂಬ ಕಲ್ಯಾಣ ಇಲಾಖೆ ನಮ್ಮ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೊ ಏನ್ ಮಾಡುತ್ತೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಸೊ ಏನ್ ಮಾಡ್ತವೆ ಇದು? ಸೊ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಹೋಗ್ತೇವೆ. ಸೊ ಬಟ್ ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಓಕೆ ನಾವು ಅದನ್ನ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ, ಅವೇರ್ನೆಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಜನರಲ್ಲಿ ಸೆನ್ಸಿಟೈಸ್ ಅನ್ನ ಈಗ ಮೊದಲು ನಾವು ಸ್ಲೋಗನ್ಗಳನ್ನ ನೋಡಬಹುದು, ಆರತಿಗೊಬ್ಬ ಕೀರ್ತಿಗೊಬ್ಳು ಅಂದ್ರೆ ಯಾವಾಗ ಹೆಚ್ಚಿನ ಜನಸಂಖ್ಯೆ ಇತ್ತು ನಮ್ಮ ದೇಶದಲ್ಲಿ. ನೆಕ್ಸ್ಟ್ ಅದಾದ ನಂತರದಲ್ಲಿ ಸೊ ಹೆಣ್ಣಾಗಲಿ ಗಂಡಾಗಲಿ ಸೊ ಮಗು ಒಂದು ಇರಲಿ. ಸೊ ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್ಗಳು ಏನಪ್ಪಾ ಅಂತಂದ್ರೆ, ಸೊ ಇನ್ನೂ ನಮ್ಮಲ್ಲಿ ಸೆನ್ಸೇಷನ್ ಆಗಿಲ್ಲ ಡ್ಯೂ ಟು ಕೊರೋನಾ. ಇದರಿಂದ 21ರಲ್ಲಿ ಸೆನ್ಸಸ್ ಆಗ್ಬೇಕಾಗಿತ್ತು. ಸೊ ಅಲ್ಲೇನಾದ್ರು ಒಂದು ಸೆನ್ಸಸ್ ಆದ್ರೆ ಸೊ ಚೀನಾಗಿಂತನೂ ಸಹ ನಾವು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೀವಿ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರಬಹುದು ಅನ್ನೋ ಒಂದು ಪ್ರಿಡಿಕ್ಷನ್ಸ್ ನಡೀತಾ ಇದೆ.
ಅಂದ್ರೆ ನಾವು ಈಗಾಗಲೇ ಓವರ್ಕಮ್ ಮಾಡ್ಕೊಂಡ್ಬಿಟ್ಟಿದ್ವಿ ಈ ಚೈನಾನ. ಸೊ ವಿ ಆರ್ ಬಿಕಮ್ ನಂಬರ್ 1 ಅನ್ನೋ ತರಕ್ಕೆ ಈಗ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳಿವೆ, ಸ್ಟ್ಯಾಟಿಸ್ಟಿಕ್ಸ್, ಬೇಸ್ಡ್ ಆನ್ ಸಮ್ ಸ್ಟ್ಯಾಟಿಸ್ಟಿಕ್ಸ್. ನಾವು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದಾಗ, ಓಕೆ, ಸೊ ನಾವು ಈ ಅಭಿವೃದ್ಧಿಯ ವಿಷಯದಲ್ಲಿ, ಬಡತನದ ವಿಷಯದಲ್ಲಿ, ಮಾನಸಿಕ ಆರೋಗ್ಯವನ್ನು ಕಾಪಾಡುವಂತಹ ವಿಷಯದಲ್ಲಿ, ದೈಹಿಕ ಆರೋಗ್ಯ ಅಥವಾ ಮನುಷ್ಯ ಅವರ ಕಮ್ಯುನಿಟಿ ಹೆಲ್ತ್ ಅನ್ನ ಬಿಲ್ಡ್ ಮಾಡಲಿಕ್ಕೆ, ಅವರ ಸೈಕಲಾಜಿಕಲ್ ವೆಲ್ಬಿಂಗ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಅದು ಪ್ರಪೋರ್ಷನೇಟ್ ಆಗಿ ಆಗ್ತಾ ಇಲ್ಲ. ಕಂಪೇರ್ ಟು ಈಗ ಯು ಪಿನಲ್ಲಿ ಪಾಪ್ಯುಲೇಷನ್ಸು 25 ಕೋಟಿನ ಏನೋ ಹೇಳ್ತಾರೆ. ಓಕೆ, ಸೊ ಜಾಸ್ತಿ ಇದೆ, ಹ್ಯೂಜ್ ಪಾಪ್ಯುಲೇಷನ್ಸ್ ಇದೆ ಯು ಪಿನಲ್ಲಿ. ನಮ್ಮ ಕರ್ನಾಟಕ ಸೊ 6-7 ಕೋಟಿ. ಓಕೆ, ಸೊ ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಡೆನ್ಸಿಟಿ ಅಂತ ಏನು ಹೇಳ್ತಾರಲ್ಲ, ಸೊ ಡೆನ್ಸಿಟಿ ಕಂಪ್ಯಾರಿಟಿವ್ಲಿ ಯು ಪಿಗೆ ಅಲ್ಲಿ ಜಾಸ್ತಿ ಇದೆ, ಯು ಪಿನಲ್ಲಿ ಜಾಸ್ತಿ ಇದೆ ಕರ್ನಾಟಕ ಕಂಪೇರ್ ಮಾಡಿದ್ರೆ. ಸೊ ಅಲ್ಲಿ ಏನಾಗುತ್ತೆ, ಸೊ ಅಭಿವೃದ್ಧಿ ವಿಷಯ, ಅವೇರ್ನೆಸ್ ವಿಷಯ, ಕಮ್ಯುನಿಟಿ ಹೆಲ್ತ್ ವಿಷಯ ಅಂತ ಬಂದಾಗ ಈ ಒಂದು ಜನಸಂಖ್ಯಾ ಮನೋವಿಜ್ಞಾನದಲ್ಲಿ ಅದನ್ನೆಲ್ಲ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೊ ಎಷ್ಟು ಜನರಿತ್ತು ಅಂತಂದರೆ, ಅಥವಾ ಎಷ್ಟು ಜನಕ್ಕೆ ನಾವು ಮೆಂಟಲ್ ಹೆಲ್ತನ್ನು ಪ್ರೊವೈಡ್ ಮಾಡ್ಬೋದು. ಒಂದು ಈಗ ಮುಂದುವರೆದಂಥ ದೇಶಗಳಲ್ಲಿ ಓಕೆ 100ಕ್ಕೆ ಒಬ್ಬ ಫಿಸಿಷಿಯನ್ಸು ಅಥವಾ ಫ್ಯಾಮಿಲಿ ಡಾಕ್ಟರ್ಸು, ಅದೇ ರೀತಿ ಫ್ಯಾಮಿಲಿ ಸೈಕಾಲಜಿಸ್ಟು, ಸೊ ಈ ಥರದ್ದೆಲ್ಲ ಸಿಗ್ತಾ ಹೋಗ್ತಾರೆ. ಆದರೆ ಈ ನಮ್ಮಂತಹ ಈಗ ಹ್ಯೂಜ್ ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ದೇಶದಲ್ಲಿ ಸೊ ಎಷ್ಟು ಫ್ಯಾಮಿಲಿ ಡಾಕ್ಟರ್ ಅಂತ ಎಷ್ಟಿರ್ಬೋದು, ಎಷ್ಟು ಜನಕ್ಕೆ ಒಬ್ಬ ಡಾಕ್ಟರ್ ಇರ್ಬೋದು, ಎಷ್ಟು ಜನಸಂಖ್ಯೆಗೆ ಒಬ್ಬ ಕಮ್ಯುನಿಟಿ ಹೆಲ್ತ್ ಪ್ರೊವೈಡರ್ ಇರ್ಬೋದು, ಕೌನ್ಸಿಲರ್ ಇರ್ಬೋದು. ಸೊ ಎಷ್ಟರ ಮಟ್ಟಿಗೆ ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಇಶ್ಯೂಸ್, ಸೈಕೋಸೋಷಿಯಲ್ ಇಶ್ಯೂಸ್ಗಳು ಈ ಡೆವಲಪ್ಡ್ ಕಂಟ್ರೀಸಲ್ಲಿ ಇದೆಯಾ, ಅದು ಇರುತ್ತಾ, ಸೊ ಹೆಂಗೆ ಸಾಲ್ವ್ ಮಾಡ್ಬೋದು. ಸೊ ಇದನ್ನೆಲ್ಲದೂ ಸಹ ಈ ಜನಸಂಖ್ಯಾ ಮನೋವಿಜ್ಞಾನದ ಕಾರ್ಯಕರ್ತರುಗಳು, ವರ್ಕರ್ಸ್ಗಳು ಅಧ್ಯಯನಗಳನ್ನು ಮಾಡ್ತಾ ಹೋಗ್ತಾರೆ ಅಥವಾ ಇಂಪ್ಲಿಮೆಂಟನ್ನು ಮಾಡ್ತಾ ಹೋಗ್ತಾರೆ. ಸೊ ಈಗ ಸೆಕ್ಸ್ ಎಜುಕೇಷನ್, ಸೊ ಕೆಲವೊಂದು ಒಪಿನಿಯನ್ಸ್ಗಳಿದೆ. ಸೊ ಯಾರಿಗೆ ಕೊಡಬೇಕು ಈ ಸೆಕ್ಸ್ ಎಜುಕೇಷನ್? ಸೊ ಮಕ್ಕಳಿಗೆ ಕೊಡಬಹುದಾ, ನೈತಿಕತೆನ? ಸೊ ಕೊಟ್ಟರೆ ಅದರಿಂದ ಆಗಬಹುದಾದಂತಹ ಅನುಕೂಲಗಳು, ಅನಾನುಕೂಲಗಳು, ಸೊ ಯಾವ ವರ್ಗದವರಿಗೆ ಈ ಎಜುಕೇಷನ್ ಅನ್ನು ಕೊಡಬೇಕು, ಸೊ ಕೊಟ್ಟರೆ ಅದರಿಂದ ಆಗ್ತಕ್ಕಂಥ ಏನು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಏನಾಗುತ್ತೆ, ಸೊ ಈ ಒಂದು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡುವುದಲ್ಲಿ ಅಥವಾ ಕಾಪಾಡ್ಕೊಳ್ಳೋದಲ್ಲಿ. ಸೊ ಹೀಗೆ ಈ ಮನೋವಿಜ್ಞಾನಿಗಳು ಸೊ ಅನೇಕ ಪಾಲಿಸಿ ಮೇಕರ್ಸ್ಗಳಿಗೆ, ಈಗ ವಿಧಾನಸಭೆ, ಈಗ ಪಾರ್ಲಿಮೆಂಟ್, ಇಂಥ ಕಡೆ ಎಲ್ಲ ಅನೇಕ ಸ್ಟಡೀಸ್ಗಳು ಹೋಗ್ತಾ ಇರುತ್ತೆ, ಸ್ಟಡೀಸ್ ರಿಪೋರ್ಟ್ಗಳು ಹೋಗ್ತಾ ಇರುತ್ತೆ. ಸೊ ಕೊಡಬೇಕು. ಸೊ ಕೆಲವೊಂದು ವರ್ಗ ಹೇಳುತ್ತೆ, ಹೌದು, ವಿ ಹ್ಯಾವ್ ಟು ಗಿವ್ ಸೆಕ್ಸ್ ಎಜುಕೇಶನ್ ಟು ಹೈಸ್ಕೂಲ್ ಚಿಲ್ಡ್ರನ್ಸ್ ಅಂತ. ಸೊ ಕೊಟ್ಟರೆ ಏನಾಗುತ್ತೆ, ಸೊ ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಸೊ ಯಾವ ನಿಜವಾದ ಏನೋ ವಯಸ್ಸು ಮದುವೆ ಆಗಲಿಕ್ಕೆ ಅಥವಾ ಸೊ ಕನ್ಸೀವ್ ಆಗಲಿಕ್ಕೆ, ಸೊ ಹೆಲ್ತಿಯಾದಂತಹ ಒಂದು ಬೇಬಿಯನ್ನು ಇರಬೇಕು ಅಂತ ಅನ್ನೋದಾದರೆ ಸೊ ಯಾವುದು ಆಕ್ಚುಯಲ್ ಏಜು, ಫಿಸಿಕಲಿ ಅಥವಾ ಮೆಂಟಲಿ ಯಾವುದು ಅದಕ್ಕೆ ಪಕ್ವವಾಗಿರುತ್ತೆ. ಸೊ ಈ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನನ್ನು ನಾವು ಚಿಕ್ಕನಿಂದನಲ್ಲೇ ಅಫಿಷಿಯಲ್ ಆಗಿ, ಅಂದರೆ ಎಜುಕೇಷನ್ ವ್ಯವಸ್ಥೆನಲ್ಲೇ ನಾವು ಇಡಬೇಕು ಅನ್ನೋದು ಅನೇಕ ಮನೋಶಾಸ್ತ್ರಜ್ಞರ ಅಥವಾ ಮನೋವಿಜ್ಞಾನಿಗಳ ಒಂದು ವಾದ. ಸೊ ಅದರಲ್ಲಿ ಕೆಲವೊಂದು ಪಾಸಿಟಿವ್ ಬರುತ್ತೆ. ಸೊ ಕೊಟ್ಟರೆ ಏನಾಗುತ್ತೆ, ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಕೊಟ್ಟರೆ ಈ ರೀತಿಯಾದಂಥ ಒಂದು ಮಿಸ್ಲೀಡು ಆಗಬಹುದು, ಅದರಿಂದ ನೆಗೆಟಿವ್ ಇಂಪ್ಯಾಕ್ಟು ಆಗಬಹುದು. ಸೊ ಹೀಗೆ ಈ ಎಲ್ಲರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು, ಅದ್ರ ಬಗ್ಗೆ ವರ್ಕ್ ಮಾಡುವಂಥದ್ದು, ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ. ಸೊ ನಿಯಂತ್ರಣ ಇನ್ ದ ಸೆನ್ಸ್, ಸೊ ಎಷ್ಟು ಬೇಕು ಒಂದು ಫ್ಯಾಮಿಲಿ ಅಂತ ಅಂದಾಗ, ಆರೋಗ್ಯಯುತವಾದಂಥ ಒಂದು ಮಗುವನ್ನು ನಾವು ಹೊಂದಬೇಕು ಅನ್ನೋದಾದರೆ ನಾವು ಯಾವ ರೀತಿಯಾದಂಥ ಒಂದು ಮೈಂಡ್ ಸೆಟ್ಟನ್ನು ನಾವು ಹೊಂದಬೇಕು ಆ್ಯಸ್ ಎ ಪೇರೆಂಟ್, ಅಥವಾ ಒಂದು ಸೈಕಾಲಜಿಸ್ಟ್ ಅಂತ ಅಂದಾಗ ಅವರ ಪಾತ್ರ ಏನು, ಅದು ಈ ಜನಸಂಖ್ಯಾ ಮನೋವಿಜ್ಞಾನಿಗಳು ತನ್ನದೇ ಆದಂತಹ ಒಂದು ಪಾತ್ರವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಸೊ ಜನಸಂಖ್ಯೆಯನ್ನ ಒಂದು ಹೆಲ್ತಿಯರ್ ವೇನಲ್ಲಿ ಓಕೆ ಸೊ ಮೇಂಟೈನ್ ಮಾಡಲಿಕ್ಕೆ, ಅಥವಾ ಹುಟ್ಟುವಂತಹ ಮಕ್ಕಳ ಒಂದು ಆರೋಗ್ಯವನ್ನ ಸೊ ಹೇಗೆ ಕಾಪಾಡ್ಕೋಬೇಕು. ಸೊ ಈಗೆಲ್ಲ ಇನ್ನೊಂದು ಇಶ್ಯೂಸ್ಗಳು ಏನು ಶುರುವಾಗಿದೆ ಅಂತಂದರೆ, ಸೊ ಯಾವಾಗ ಈ 35, 40, ಸೊ ಆಫ್ಟರ್ 30 ಏನು ಈಗ ಮದುವೆ ಆಗ್ತಾ ಇದ್ದಾರೆ, ಸೊ ಇದರಿಂದ ಏನಾಗುತ್ತೆ, ಹುಟ್ಟುವಂತಹ ಒಂದು ಮಕ್ಕಳ ಗುಣಮಟ್ಟದ ಆರೋಗ್ಯದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇದೆ. ಸೊ
ಆಫ್ಟರ್ 30 ಮ್ಯಾರೇಜ್ ಆದ್ರೂ ಅವರು ಮಗುವನ್ನ ಪಡೆಯುವಂತ ಒಂದು ಏಜು 35 ಕ್ರಾಸ್ ಆಗ್ತಾ ಇದೆ. ಸೊ ಅನೇಕ ಡಿಸೀಸಸ್ಗಳು ಬರುವಂತ ಸಂದರ್ಭಗಳು ಹೆಚ್ಚು. ಸೊ ಅದೇ ರೀತಿ ಇನ್ನು ಎಕ್ಸ್ಟ್ರೀಮ್ ಎಂಡು ಸಹ ನೋಡ್ಬೋದು. ಸೊ ಕೆಲವೊಂದು ವರ್ಗದಲ್ಲಿ ಈಗ ಕಾನೂನುಗಳೆಲ್ಲ ಕಠಿಣವಾಗಿದ್ರೂ ಸಹ ಕೆಲವೊಂದು ಏನೋ ಪ್ರಿಮೇಚ್ಯೂರ್ ಮ್ಯಾರೇಜಸ್ಗಳು ಸಹ ಅಂದರೆ 18ಗಿಂತ ಬಿಫೋರ್ ಮದುವೆ ಆಗುವಂಥದ್ದು, ಸೊ 21ಗಿಂತ ಬಿಫೋರ್ ಮದುವೆ ಆಗುವಂಥದ್ದು. ಸೊ ನಾರ್ತ್ ಇಂಡಿಯಾ ಈ ಥರದಲ್ಲೆಲ್ಲ ನಾವು ಈ ರೀತಿಯಾದ ಇಶ್ಯೂಸ್ಗಳನ್ನು ನಾವು ನೋಡ್ಬೋದು. ಅಥವಾ ನಾರ್ತ್ ಕರ್ನಾಟಕದಲ್ಲೂ ಸಹ ಕೆಲವೊಂದು ಇಶ್ಯೂಸ್ಗಳನ್ನು ಈ ಥರ ನಾವು ನೋಡ್ತಾ ಹೋಗ್ಬೋದು. ಸೊ ಜನಸಂಖ್ಯಾ ಮನೋವಿಜ್ಞಾನ ಅಥವಾ ಜನಸಂಖ್ಯೆ ಮನೋವಿಜ್ಞಾನಿಗಳು ಈ ರೀತಿಯಾದಂಥ ಒಂದು ಸುವ್ಯವಸ್ಥಿತ ರೀತಿಯಾದಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಮಾಜದಲ್ಲಿ ತನ್ನ ಕೆಲಸವನ್ನು ಮಾಡ್ತಾರೆ. ಸೊ ಇದು ಎಷ್ಟು ಪ್ರಮುಖ ಅನ್ನೋದೇ ಆದರೆ, ಸೊ ನಾಟ್ ಓನ್ಲಿ ಇದೆಲ್ಲ ವರ್ಕು ನರ್ಸು, ಆಶಾ ಕಾರ್ಯಕರ್ತರದ್ದು ಅಥವಾ ಕಮ್ಯುನಿಟಿ ಹೆಲ್ತ್ ಪ್ರೊವೈಡರ್ದು ಅನ್ನೋದೆಲ್ಲ. ಸೊ ಈ ಒಂದು ಜನಸಂಖ್ಯೆ ರಿಲೇಟೆಡ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಮನೋವಿಜ್ಞಾನಿಗಳು, ಸೈಕಾಲಜಿಸ್ಟ್ಗಳು, ಸೊ ತನ್ನದೇ ಆದಂಥ ಸಿಗ್ನಿಫಿಕೆಂಟ್ ರೋಲ್ ಅನ್ನ ಈ ಒಂದು ವಿಷಯದಲ್ಲಿ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ಗೆ ತನ್ನದೇ ಆದಂಥ ಪಾಲಿಸಿಗಳನ್ನು ಆಫ್ಟರ್ ರಿಸರ್ಚ್ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಸಿಸ್ಟಮನ್ನು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ತರಬೇಕು. ಸೊ ಆಗ ಮಾತ್ರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ, ಸೊ ಆಫ್ಟರ್ 30 ಇಯರ್ಸ್, ಈಗ ರೀಸೆಂಟಾಗಿ ಒಂದು 10 ಇಯರ್ಸಿಂದ ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಜನಸಂಖ್ಯಾ ಸ್ಫೋಟ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು, ಜನಸಂಖ್ಯಾ ಹ್ಯೂಮನ್ ರಿಸೋರ್ಸ್ ಅನ್ನಾಗಿ ಅದನ್ನು ನೆಗೆಟಿವ್ ಇದ್ದಂತಹ ಒಂದು ಶೇಡನ್ನು ಒಂದು ಪಾಸಿಟಿವ್ ಶೇಡ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಆದರೂ ಸಹ ಆ ಒಂದು ಪ್ರಪೋರ್ಷನ್ಸ್ ಏನಿದೆ, ಓಕೆ, ಮೇಲು ಫೀಮೇಲ್ ಅದ್ರದ್ದು ಒಂದು ಪ್ರಪೋರ್ಷನ್ಸ್ ಏನಿದೆ ಅದು ವೇರಿಯೇಷನ್ಸ್ ಆಗಿದೆ. ಓಕೆ, ಸೊ ವೇರಿಯೇಷನ್ಸ್ ಆದರೆ ಸೊ ಏನಾಗಬಹುದು? ಓಕೆ, ಸೊ ಮನೋವಿಜ್ಞಾನಿಗಳ ಪಾತ್ರ ಏನು? ಓಕೆ, ಸೊ ಈಗ ಹೆಣ್ಣು ಮಕ್ಕಳ ಭ್ರೂಣದಲ್ಲೇ ಹತ್ಯೆ ಆಗ್ತಾ ಇದೆ ಅಂತ ಅಂದರೆ, ಓಕೆ, ಸೊ ಮೇಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಫೀಮೇಲ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅಂತ ಅಂದರೆ, ಸೊ ಮುಂದೊಂದು ದಿನ, ಸೊ ಆಫ್ಟರ್ 20 ಇಯರ್ಸ್, ಆಫ್ಟರ್ 30 ಇಯರ್ಸ್ ಏನಾಗಬಹುದು? ಸೊ ಈಗಾಗಲೇ ಅದೊಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟನ್ನು ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಈ ಒಂದು ರೂರಲ್ ಪ್ರದೇಶದಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಜನಕ್ಕೆ ಮೇಲಿಗೆ, ಸೊ ಈಗ ನಮ್ಮ ಮ್ಯಾರೇಜ್ ಕಾನ್ಸೆಪ್ಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ಇನ್ ಟರ್ಮ್ಸ್ ಆಫ್ ಸೋಷಿಯಲ್, ಇನ್ ಟರ್ಮ್ಸ್ ಆಫ್ ಪೊಲಿಟಿಕಲ್, ಇನ್ ಟರ್ಮ್ಸ್ ಆಫ್ ಜಾಬ್, ಸೊ ಅನೇಕ ಇಶ್ಯೂಸ್ಗಳು, ಸೋಷಿಯಲ್ ಡೆಮೋಗ್ರಫಿಕಲ್ ಇಶ್ಯೂಸ್ಗಳು, ಈ ಜನಸಂಖ್ಯೆ ಏನು ಏರಿಳಿತಗಳಾಗಿದೆ ಮೇಲು ಫೀಮೇಲ್ ಒಂದು ರೇಷಿಯೋದಲ್ಲಿ, ಸೊ ಅನೇಕ ರೀತಿಯಾದಂಥ ಮತ್ತೊಂದು ಸಾಮಾಜಿಕ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ಸೊ ಮನೋವಿಜ್ಞಾನಿಗಳ ಪಾತ್ರ ಏನು? ಎಸ್ಪೆಷಲಿ ಸಾಮಾಜಿಕ ಮನೋವಿಜ್ಞಾನಿಗಳ ಪಾತ್ರ ಏನು? ಸಮಾಜದ ಮನುಷ್ಯರು ಅಂದರೆ ಮಾನವನ ಓವರ್ ಆಲ್ ವೆಲ್ಬೀಯಿಂಗ್, ಅವರ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಪ್ರಿವೆನ್ಷನ್ಸ್ ಅಂದರೆ ಏನಾದರೂ ಡಿಸಾರ್ಡರ್ಸ್ಗಳು, ಡಿಸಬಿಲಿಟೀಸ್ಗಳು ಇತ್ತು ಅಂತಂದರೆ ಸೊ ಅದನ್ನು ಎಲಿಮಿನೇಟ್ ಮಾಡಿ ಉತ್ತಮ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಹೊಂದಲಿಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ರೀತಿಯಾದಂಥ ಈ ಜನಸಂಖ್ಯಾ ಮನೋವಿಜ್ಞಾನಿಗಳ ಪಾತ್ರ ಏನಾದರೂ ಅಲ್ಲಿ ತೋರಿಸ್ಲಿಲ್ಲ ಅಂತಂದರೆ, ಸೆಕ್ಸ್ ಎಜುಕೇಷನ್ ಏನಾದರೂ ಎಜುಕೇಷನ್ ಸಿಸ್ಟಮ್ ಇನ್ಕ್ಲೂಡ್ ಮಾಡಲಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾವು ಪ್ರಾಪರ್ ಇನ್ಫಾರ್ಮೇಷನ್, ಬರೀ ಎಜುಕೇಷನ್ ಅಂತಲೇ ಅಲ್ಲ, ಸೊ ಪಿಯರ್ಸಿಂದ ಇರ್ಬೋದು, ಫ್ಯಾಮಿಲಿಯಿಂದ ಇರ್ಬೋದು, ಕೇರ್ ಟೇಕರ್ಸಿಂದ ಇರ್ಬೋದು, ಸೊ ಅದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಅಂತ ಅಂದಾಗ ಏನೆಲ್ಲ ಆಗಬಹುದು? ಸೊ ನೆಗೆಟಿವ್ ಏನಾಗಬಹುದು? ಓಕೆ, ಸೊ ಈ ನೆಗೆಟಿವ್ ಏನಾದರೂ ಈಗ ಆಲ್ರೆಡಿ ನಾವು ಅದು ಅನೇಕ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಈ ಪ್ರಪೋರ್ಷನೇಟ್ ವೇರಿಯೇಷನ್ಸ್ ಇರೋದ್ರಿಂದ. ಓಕೆ, 1,000 ಗಂಡು ಮಕ್ಕಳಿಗೆ ಕೇವಲ 840 860 ಫೀಮೇಲ್ಸ್ ಪ್ರಮಾಣ ಇದೆ ಅಂತ ಅಂದರೆ, ಸೊ ಇನ್ನು 200 ಜನ 1,000ಕ್ಕೆ, ಓಕೆ, ಸೊ ಆಲ್ಮೋಸ್ಟ್ ಆಲ್ 200 ಮೇಲ್ ಏನಾಗಬೇಕು? ಓಕೆ, ಸೊ ನಮ್ಮ ಈ ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಅಧೋಗತಿಗಿಳಿಲಿಕ್ಕೆ ಅಥವಾ ಡಿಸ್ಟರ್ಬ್ ಆಗಲಿಕ್ಕೆ ಈ ಒಂದು ನಮ್ಮಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸ್ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಅದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿಯ ಕೊರತೆ ನಮ್ಮ ಸಮಾಜದ ದಿಕ್ಕನ್ನು ಬದಲಾಯಿಸುವಂತಹ ಅನೇಕ ಕೆಲಸಗಳು ಆಗುತ್ತೆ. ಸೊ ಹಾಗಾಗಿ ಈ ಜನಸಂಖ್ಯಾ ಮನೋವಿಜ್ಞಾನಿಗಳ ಪಾತ್ರ ಬಹಳ ಮುಖ್ಯದ್ದು. ನಾವು ಒಂದು ಸಮ ಪ್ರಮಾಣದ ಮೇಲು ಮತ್ತು ಫೀಮೇಲ್ನ ನಡುವೆ ಇರ್ತಕ್ಕಂಥ ಒಂದು ಪ್ರಮಾಣ ಏನಿದೆ ಅಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಬಹಳ ಪ್ರಮುಖವಾಗುತ್ತೆ. ಆರೋಗ್ಯ ಮನೋವಿಜ್ಞಾನಿಗಳು ಸೊ ಏನು ಕಮ್ಯುನಿಟಿ ಹೆಲ್ತ್ ಪ್ರೊವೈಡರ್ಸ್,
ಸೊ ನಮ್ಮಲ್ಲಿ ಈಗ ಇರ್ತಕ್ಕಂಥವ್ರು ಏನೋ ನರ್ಸ್ಗಳು ಇರ್ತಾರೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ. ಓಕೆ, ಸೊ ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಸೊ ಅವರೆಲ್ಲ ಆರೋಗ್ಯ ಮನೋವಿಜ್ಞಾನಿಗಳ ತರ ನಮಗೆ ಕಾಣಿಸ್ಕೊಳ್ತಾರೆ. ಓಕೆ, ಸೊ ಆಕ್ಚುಲಿ ಈ ಸೈಕಾಲಜಿಸ್ಟ್ಗಳ ಪಾತ್ರ ಏನು? ಈಗ ಒಂದು 1000 ಪಾಪ್ಯುಲೇಷನ್ಗೆ ಒಬ್ಬ ಆಶಾ ಕಾರ್ಯಕರ್ತರು 1200 ಏನೋ ಇದೆ ಅದು ಸಂಖ್ಯೆ. ಓಕೆ, ಆ ಪ್ರಮಾಣದಲ್ಲಿ ಪರಿಪ್ರಮಾಣದಲ್ಲಿ ಮನೋವಿಜ್ಞಾನಗಳ ಸಂಖ್ಯೆ ಇದೆಯಾ? ಓಕೆ, ಸೊ ಈ ಒಂದು ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಈ ಮೆಂಟಲ್ ಹೆಲ್ತ್ ಅನ್ನ ಪ್ರೊವೈಡ್ ಮಾಡುವಂತಹ ಒಂದು ಹೆಲ್ತ್ ಪ್ರೊವೈಡರು ಸೊ ಎಷ್ಟು ಮಟ್ಟಿಗೆ ನಮ್ಮ ಭಾರತದಂತಹ ಡೆವಲಪಿಂಗ್ ಆಗಿರ್ತಕ್ಕಂಥ ರಾಷ್ಟ್ರದಲ್ಲಿ, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಓಕೆ, ಸೊ ಆರೋಗ್ಯ ಮನೋವಿಜ್ಞಾನಿಗಳು ಏನ್ ಮಾಡ್ತಾರೆ, ಕೇವಲ ಇರ್ತಕ್ಕಂಥ ಡಿಸಾರ್ಡರ್ಸ್ಗಳನ್ನ ಕಡಿಮೆ ಮಾಡುವಂಥದ್ದಲ್ಲ. ಒಬ್ಬ ಮಾನಸಿಕವಾಗಿ ಇಂಬ್ಯಾಲೆನ್ಸ್ ಹೊಂದಿರ್ತಕ್ಕಂಥವ್ರು, ಮಾನಸಿಕವಾಗಿ ತೊಂದರೆಗೆ ಸಿಲುಕಾಕೊಂಡಿರ್ತಕ್ಕಂಥವ್ರನ್ನ ಟ್ರೀಟ್. ಸೊ ಈಗಾಗಲೇ ಒಂದು ಸಮಾಜ ಅಥವಾ ಸಮುದಾಯ ಅಂತ ಅಂದಾಗ ಮುಂದೆ ಬರಬಹುದಾದಂತಹ ಮನೋಸಾಮಾಜಿಕ ಇಶ್ಯೂಸ್ಗಳನ್ನ ಪ್ರಿವೆಂಟ್ ಮಾಡುವಂಥದ್ದು. ಈಗ ಯಾವುದೋ ಒಂದು ಇಶ್ಯೂ ಲೈಕ್ ಈಗ ಈ ಜೆಂಡರ್ ಏನೋ ರೇಷಿಯೋದಲ್ಲಿ ಇರ್ತಕ್ಕಂಥ ಇಂಬ್ಯಾಲೆನ್ಸ್ ಮುಂದೊಂದು ದಿನ ಹೆಚ್ಚಿನ ಜನಸಂಖ್ಯೆ, ಓಕೆ, ಅವಿವಾಹಿತರ ಸಂಖ್ಯೆ ಜಾಸ್ತಿ ಆದಾಗ ಏನಾಗ್ಬೋದು? ಮುಂದೊಂದು ದಿನ ಯಾವ ರೀತಿಯಾದಂತಹ ಸಾಮಾಜಿಕ ಸಮಸ್ಯೆಗೆ ಇದು ಕಾರಣ ಆಗಬಹುದು? ಆರೋಗ್ಯ ಮನೋವಿಜ್ಞಾನಿಗಳು ಅದನ್ನ ಹೆಂಗ್ ಪ್ರಿವೆಂಟ್ ಮಾಡಬೇಕು? ಓಕೆ, ಅದನ್ನ ಆಲ್ ಆಫ್ ಎ ಸಡನ್ ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದಕ್ಕೆ ಅನೇಕ ವರ್ಷಗಳ ಒಂದು ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಈ ಇಂಬ್ಯಾಲೆನ್ಸ್ ಅಲ್ಲಿ. ಮತ್ತೆ ಅದು ಸರಿಯಾಗಬೇಕು ಅಂತಂದ್ರೆ ಮತ್ತೆ ಏನೋ ಡಿಕೇಡ್ಸ್ಗಳೇ ಆಗ್ಬೇಕು. 1, 2, 10 ವರ್ಷ, 20 ವರ್ಷ, 30 ವರ್ಷದವರೆಗೂ ಕಾಲ ಬೇಕು ಅದಕ್ಕೆ ಚೇಂಜ್ ಆಗ್ಬೇಕು ಅಂತ. ಸೊ ಅಲ್ಲಿವರೆಗೂ ಹೇಗೆ ಈ ಆರೋಗ್ಯ ಮನೋವಿಜ್ಞಾನಿಗಳು ಈ ಕಮ್ಯುನಿಟಿ ಹೆಲ್ತ್ ಮನೋವಿಜ್ಞಾನದ ಸಹಾಯದೊಂದಿಗೆ ಈ ಸಾಮಾಜಿಕ ಜನರ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಪ್ರಿವೆಂಟ್ ಮಾಡ್ಕೋಬೇಕು, ಅವೇರ್ನೆಸ್ ಹೇಗೆ ರೀತಿಯಾಗಿ ಕೊಡಬೇಕು, ಎಂತಹ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು. ಸೊ ಈ ಎಲ್ಲ ಆಂಗಲ್ ಅಲ್ಲಿ ಸಹ ಈ ಆರೋಗ್ಯ ಮನೋವಿಜ್ಞಾನಿಗಳು ತನ್ನದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ದಾರೆ. ಪರಿಸರ ಮನೋವಿಜ್ಞಾನ ಮೂರನೇದು. ಪರಿಸರ ಮನೋವಿಜ್ಞಾನ ನಾವೀಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವೆಲ್ಲರೂ ಕೇಳ್ತಾ ಇದ್ದೀವಿ. ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ವರ್ಡ್ ಎಲ್ರಿಗೂ ಗೊತ್ತಿದೆ. ಅದರಿಂದ ಆಗಬಹುದಾದಂತಹ ಅಪಾಯಗಳೇನು? ಸೊ ಆಲ್ಮೋಸ್ಟ್ ಆಲ್ ಈಗ ಅವೇರ್ನೆಸ್ ಬರ್ತಾ ಇದೆ. ಸೊ ಎಲ್ಲರೂ ಸಹ ಈ ಎಕ್ಸ್ಟ್ರೀಮ್ ವೆದರ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಎಕ್ಸ್ಟ್ರೀಮ್ ವೆದರ್ಸ್ ಅಂತ ಅಂದ್ರೆ ಸೊ ಹೆಚ್ಚಿನ ಕೂಲ್ ಆಗಿರೋ ಅಂಥದ್ದು ಅಥವಾ ಹೆಚ್ಚಿನ ಹೀಟ್ ಆಗಿರುವಂಥದ್ದು. ಓಕೆ, ಸೊ ಈಗ ನಾವು ಡೆಲ್ಲಿನಲ್ಲೇ ನೋಡಿದ್ರೆ, ನಾರ್ತ್ ಇಂಡಿಯಾದಲ್ಲೇ ನೋಡಿದ್ರೆ, ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲೂ ಸಹ ಸೊ ಬೇಸಿಗೆನಲ್ಲಿ 40 ಕ್ರಾಸ್ ಆಗ್ತಾ ಇದೆ. ಸೊ ಚಳಿಗಾಲದ ಸಂದರ್ಭದಲ್ಲಿ ಓಕೆ ಸೊ 20 ಒಳಗೆ ಬರ್ತಾ ಇದೆ, 15 ಈ ರೀತಿಯಾಗಿ ಬರ್ತಾ ಇದೆ ನಮ್ಮಂತಹ ಈ ಒಂದು ಬೆಂಗಳೂರಂತ ಪ್ರದೇಶಗಳಲ್ಲಿ. ಸೊ ಈ ಎಕ್ಸ್ಟ್ರೀಮ್ ಎಂಡ್ ಆಫ್ ಕ್ಲೈಮೇಟ್ಸ್ಗಳನ್ನು, ವೆದರ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪರಿಸರ ಮನೋವಿಜ್ಞಾನಿಗಳು ಸೊ ಏನು ಈ ಹಿಮಗಡ್ಡೆಗಳು ಈಗಿರ್ತಕ್ಕಂಥ ಹಿಮಗಡ್ಡೆಗಳು ದೊಡ್ಡ ದೊಡ್ಡ ಪ್ರಮಾಣದ ಪರ್ವತ ಆಕಾರದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತಹ ಹಿಮ ಕರಗಿ ನೀರಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅನ್ನೋದೇ ಆದ್ರೆ ಸೊ ಮುಂದೆ ಆಗಬಹುದಾದಂತಹ ಒಂದು ಆಪತ್ತು, ಮುಂದೊದಗಬಹುದಾದಂತಹ ಒಂದು ಆಪತ್ತು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಮನಗಣಬೇಕಾಗುತ್ತೆ. ಓಕೆ, ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮೇಲ್ಮೈ ಪ್ರದೇಶ, ಭೂಮಿಯ ಮೇಲ್ಮೈ ಪ್ರದೇಶ ಸುಮಾರು 97% ಮುಚ್ಕೊಂಡಿದೆ ನೀರಿನಿಂದ. ಕೇವಲ 3%, ಓಕೆ 3% ಭೂಭಾಗ ಮಾತ್ರ ನಮಗೆ ಕಾಣಿಸುತ್ತೆ, ಭೂಮಿಯ ಮೇಲ್ಮೈ, ಒಳಪದರ ಇರುತ್ತೆ. ಓಕೆ, ಸೊ ಇನ್ ಕೇಸ್ ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ಮಂಜು ಅಥವಾ ಹಿಮ ಏನಿದೆ ಅದು ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಅದು ಈಕ್ವಲ್ ಆಗ್ಬಿಟ್ರೆ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾದಾಗ ಭೂಪ್ರದೇಶ 3 ಇದ್ದಿದ್ದು ಎಷ್ಟಕ್ಕೆ ಬರುತ್ತೆ? ಓಕೆ, ಸೊ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ವಾಸಸ್ಥಾನ, ಆವಾಸ ಸ್ಥಾನ, ಬರೀ ಮನುಷ್ಯ ಅಂತಲ್ಲ, ಅನೇಕ ಪ್ರಾಣಿ ಪಕ್ಷಿ ಸಂಕುಲಗಳ ಪ್ರಭೇದಗಳಲ್ಲಿ ಮನುಷ್ಯನು ಒಬ್ಬ.
ಒಬ್ಬ ಮನುಷ್ಯನಿಂದ ಅಥವಾ ಬದಲಾಗಿರ್ತಕ್ಕಂಥ ಒಂದು ಕ್ಲೈಮೇಟಿಂದ ಸೊ ಏನೆಲ್ಲ ಚೇಂಜಸ್ಗಳಾಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಒಂದು ಬಿಗ್ ಏನು ಆ, ಆ, ಪ್ರಭಾವಕ್ಕೆ ನಾವೆಲ್ಲರೂ ಒಳಗಾಗ್ತೀವಿ. ಅದನ್ನು ಪ್ರಿವೆಂಟ್ ಮಾಡೋ ಅಂಥದ್ದೇನು, ಅದಕ್ಕೆ ಅವೇರ್ನೆಸ್ ಕೊಡೋ ಅಂಥದ್ದೇನು. ಸೊ ಈ ಪರಿಸರ ಮನೋವಿಜ್ಞಾನಿಗಳು ಅನೇಕ ಈಗ ಆಲ್ರೆಡಿ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಅನೇಕ ಕಂಟ್ರೀಸ್ಗಳು ಸಹ ಓಕೆ. ಸೊ ನಾವು ಡೆವಲಪ್ ಆಗ್ತಾ 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 ಸೊ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಕಾರ್ಬನ್ನು ಜಾಸ್ತಿ ಆಗ್ತಾ ಆಗ್ತಾ ಪರಿಸರದ ಮೇಲೆ ಅದು ನೆಗೆಟಿವ್ ಪಾತ್ರವನ್ನು, ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತಾ ಬರ್ತಾ ಇದೆ. ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು, ಅದನ್ನು ಹೇಗೆ ನಾವು ಸಡಿಲಗೊಳಿಸಬೇಕು. ಓಕೆ. ಸೊ ಆ ಸಡಿಲಗೊಳಿಸ್ಕೊಂಡ ನಂತರದಲ್ಲಿ ಬರಬಹುದಾದಂಥ ಅಡ್ವಾಂಟೇಜಸ್ಗಳನ್ನು ಮುಂದಿನ ಪೀಳಿಗೆಗೆ ನಾವು ಏನು ಕೊಡಬೇಕು. ಸೊ ಇದೆಲ್ಲದೂ ಸಹ ಈ ಪರಿಸರ ಮನೋವಿಜ್ಞಾನದ ಅಥವಾ ಪರಿಸರ ಮನೋವಿಜ್ಞಾನಿಗಳ ಒಂದು ಕರ್ತವ್ಯ, ಅವ್ರ ರೋಲು. ಸೊ ಏನು ಈ ಜನಸಂಖ್ಯಾ ಆರೋಗ್ಯ ಪರಿಸರ ಮನೋವಿಜ್ಞಾನಿಗಳ ಪಾತ್ರ ಆಯಾಯ ಕ್ಷೇತ್ರದಲ್ಲಿ ಸೊ ಏನೆಲ್ಲ ಬೆಟರ್ಮೆಂಟನ್ನು ನಾವು ತರಬಹುದು, ಹೇಗೆ ಆ ಒಂದು ನಾವು ತರ್ತಕ್ಕಂಥ ಒಂದು ಬೆಟರ್ಮೆಂಟು ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಅದರ ವೆಲ್ಬೀಯಿಂಗನ್ನು, ಅದರ ಒಂದು ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪರಿಸರವನ್ನು ಓವರಾಲ್ ಮೆಂಟಲ್ ಹೆಲ್ತನ್ನು ಅಥವಾ ಜನಸಂಖ್ಯೆಯನ್ನು ಕಡಿಮೆ ಮಾಡೋದ್ರಿಂದ ಸೊ ಹೇಗೆ ಒಂದು ಕ್ವಾಲಿಟಿ ಆಗಿರುವಂತಹ ಆರೋಗ್ಯ ಪರಿಸರವನ್ನು ನಾವು ಮುಂದಿನ ಜನಾಂಗಕ್ಕೆ ಅಥವಾ ಈಗಿರ್ತಕ್ಕಂಥ ಎಕ್ಸಿಸ್ಟೆಡ್ ವ್ಯವಸ್ಥೆಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ಸಾಮಾಜಿಕ ಮನೋವಿಜ್ಞಾನದ ಒಂದು ಅನ್ವಯಿಕತೆಯ ಒಂದು ಪ್ರಮುಖ ಪಾತ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನ, ಇಂಡಸ್ಟ್ರಿಯಲ್ ಆಸ್ಪೆಕ್ಟ್ ಅಲ್ಲಿ ನಾವು ನೋಡೋದಾದ್ರೆ ಕೈಗಾರಿಕಾ ಸಂಘ ಸಂಸ್ಥೆಗಳು, ಕೈಗಾರಿಕಾ ಇಂಡಸ್ಟ್ರೀಸ್ ಮತ್ತೆ ಆರ್ಗನೈಜೇಷನ್ಸ್ ಸೊ ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ವರ್ಕ್ ಪ್ಲೇಸ್ ಅಲ್ಲಿ ಅಧ್ಯಯನ ಮಾಡುವಂಥದ್ದು, ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದು ಒಂದು ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನ ಅಥವಾ ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನಿಗಳು ಅಂತ ನಾವು ಕರಿತೀವಿ. ಅಂದ್ರೆ ಅವರ ಮೂಡ್ ಹೇಗಿರುತ್ತೆ, ಅವ್ರ ವರ್ಕ್ ಕಲ್ಚರ್ ಯಾವ ರೀತಿಯಾಗಿರುತ್ತೆ, ಅವರ ಸ್ಕಿಲ್ಸು ಆಪ್ಟಿಟ್ಯೂಡ್ ಏನಿರುತ್ತೆ, ಸೊ ಅವರ ಇಂಟ್ರೆಸ್ಟು, ಅವರ ಪರ್ಸನಾಲಿಟಿ ಟ್ರೇಟ್ಸು, ಓಕೆ. ಸೊ ಅವರ ಓವರ್ ಆಲ್ ಆಟಿಟ್ಯೂಡ್ ಟುವರ್ಡ್ಸ್ ಕಂಪನಿ, ಜಾಬ್ ಅಥವಾ ಆಟಿಟ್ಯೂಡ್ ಟುವರ್ಡ್ಸ್ ದೇರ್ ವರ್ಕ್ ಸೊ ಯಾವ ರೀತಿ ಆಗಿರುತ್ತೆ. ಸೊ ಎಲ್ಲ ಆಯಾಮಗಳಿಂದ ಈ ಒಂದು ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನಿಗಳು ಅಧ್ಯಯನ ಮಾಡ್ತಿರ್ತಾರೆ. ಅದು ಈ ಸಾಮಾಜಿಕ ಈಗ ಕೈಗಾರಿಕೆ ಸೊ ಇಲ್ಲೆಲ್ಲ ಅಂತಾರು ಒಬ್ಬ ವ್ಯಕ್ತಿ ಒಂದು ಕೈಗಾರಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಲ್ಲಿ ಹಲವಾರು ಜನಗಳು ಬರ್ತಾರೆ, ಹಲವಾರು ಕ್ಯಾಟಗರೈಸ್ಡ್ ಪೀಪಲ್ಸು ಅಲ್ಲಿ ಇರ್ತಾರೆ. ಒಂದು ಸಮುದಾಯ ಅಥವಾ ಒಂದು ಕೈಗಾರಿಕೆ, ಒಂದು ಆರ್ಗನೈಸೇಷನ್ ಅಂತ ಅಂದ್ರೆ ಸೊ ಅಲ್ಲಿ ಹೇಗೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಓಕೆ, ಕಮ್ಯುನಿಕೇಶನ್ಸ್, ಅಲ್ಲಿ ಇರ್ತಕ್ಕಂಥ ಒಂದು ವರ್ಕ್ ಮೂಡ್, ವರ್ಕ್ ಕಲ್ಚರ್, ಓಕೆ, ಜಾಬ್ ಇನ್ವಾಲ್ವ್ಮೆಂಟ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಕಮಿಟ್ಮೆಂಟ್. ಸೊ ಇವೆಲ್ಲ ಈಗ HR ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ ರೀಸೆಂಟ್ ಆಗಿ 20-30 ಇಯರ್ಸ್ ಅಲ್ಲಿ. ಸೊ ಪ್ರತಿಯೊಂದು ಕೈಗಾರಿಕೆಗಳು ಈ HR ಮುಖಾಂತರ ಹೇಗೆ ಹೈಯರ್ ಮಾಡ್ಕೊಳ್ತಾರೆ, ಹೈಯರ್ ಮಾಡ್ಕೊಂಡ ನಂತರದಲ್ಲಿ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ, ಮತ್ತು ಹೇಗೆ ಈ HR ಅನ್ನೋದು ತನ್ನದೇ ಆದಂಥ ಒಂದು ಇಂಪ್ಯಾಕ್ಟನ್ನು ಅಥವಾ ಪಾತ್ರವನ್ನು ನಿರ್ವಹಿಸುತ್ತೆ ಒಂದು ಕೈಗಾರಿಕಾ ಅಥವಾ ಸಂಘ ಸಾಂಸ್ಥಿಕ ಅಥವಾ ಆರ್ಗನೈಸೇಷನ್ ವಿಷಯದಲ್ಲಿ. ಈ ಎಲ್ಲ ಅಂಶಗಳನ್ನು ಸಹ ಈ ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನಿಗಳು ಅಧ್ಯಯನಗಳನ್ನು ಮಾಡ್ತಾರೆ, ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡ್ತಾರೆ. ಸೊ ಹೇಗೆ ಈ ಮನೋವಿಜ್ಞಾನಿಗಳು ಸ್ಟ್ರೆಸ್ಗೂ ಪರ್ಫಾರ್ಮೆನ್ಸ್ಗೂ, ಸ್ಟ್ರೆಸ್ಗೂ ಅವ್ರ ಕಮಿಟ್ಮೆಂಟ್ಗೂ, ವರ್ಕ್ ಕಮಿಟ್ಮೆಂಟ್ಗೂ, ಸ್ಟ್ರೆಸ್ಗೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ವರ್ಕ್ ಕಮಿಟ್ಮೆಂಟು ಮತ್ತು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಈ ಮೂರಲ್ಲಿ ಇರ್ತಕ್ಕಂಥ ಒಂದು ಇಂಟರ್ ಕಾರ್ರಿಲೇಷನ್ಸು. ಸೊ ಯಾವುದೆಲ್ಲ ಫ್ಯಾಕ್ಟರ್ಸ್ಗಳು ಈ ಮೂರ ಫ್ಯಾಕ್ಟರ್ಸ್ಗಳಿಗೆ ಅಸೋಸಿಯೇಟೆಡ್ ಆಗಿರುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಯಾರಲ್ಲಿ ಧನಾತ್ಮಕ ಆಟಿಟ್ಯೂಡ್ ಇರುತ್ತೆ, ಯಾರಲ್ಲಿ ಋಣಾತ್ಮಕ ಆಟಿಟ್ಯೂಡ್ ಇರುತ್ತೆ. ಋಣಾತ್ಮಕ ಆಟಿಟ್ಯೂಡ್ ಇತ್ತು ಅಂತಂದರೆ ಹೇಗೆ ಓವರಾಲ್ ಪ್ರೊಡಕ್ಟಿವಿಟಿಗೆ ಪ್ರಭಾವವನ್ನು ಬೀರುತ್ತೆ, ಮತ್ತು ಧನಾತ್ಮಕ ಆಟಿಟ್ಯೂಡ್ ಇತ್ತು ಅಂತಂದರೆ ಹೇಗೆ ಅದು ಓವರಾಲ್ ಪ್ರೊಡಕ್ಟಿವಿಟಿಗೆ, ಕಂಪ್ನಿ ಆಸ್ ವೆಲ್ ಆಸ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ಹೇಗೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಇದನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಈ ಕೈಗಾರಿಕಾ ಸಾಂಸ್ಥಿಕ ಮನೋವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಕಾನೂನು ವ್ಯವಸ್ಥೆ ಮತ್ತು ಸಾಮಾಜಿಕ ಮನೋವಿಜ್ಞಾನ. ಸೊ ಸಾಮಾಜಿಕ ಮನೋವಿಜ್ಞಾನ ಮತ್ತು ಕಾನೂನು ವ್ಯವಸ್ಥೆ ಅಂದರೆ ಈ ಸೋಷಿಯಲ್ ಆಸ್ಪೆಕ್ಟಲ್ಲಿ ಲಾ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ,
ಹೇಗೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಕಾನೂನು ಸುವ್ಯವಸ್ಥೆ ಅನ್ನೋದು. ಸಾಮಾಜಿಕ ಮನೋವಿಜ್ಞಾನಿಗಳು ಕೇವಲ ಒಂದು ರೂಲ್ಸ್ ರೆಗ್ಯುಲೇಷನ್ ಹಾಕೊಂಡ್ರೂ ಸಹ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಸಿಸ್ಟಮ್ ಬೇಕು, ಅದನ್ನು ರೆಗ್ಯುಲೈಸ್ ಮಾಡುವಂಥ ಒಂದು ಸಿಸ್ಟಮ್ ಬೇಕು, ಅದು ಕಾನೂನು ವ್ಯವಸ್ಥೆ ಆಗುತ್ತೆ. ಸೊ ಅನೇಕ ಚೌಕಟ್ಟುಗಳನ್ನು ನಾವು ಹೊಂದಿದ್ರೂ ಸಹ ಅದನ್ನು ಪರಿಪಾಲನೆ ಮಾಡಬೇಕಾದಂಥ ಸನ್ನಿವೇಶ ಸಂದರ್ಭಗಳಲ್ಲಿ ನಾವಿದ್ರೂ ಸಹ ಅದನ್ನು ಕ್ರಾಸ್ ಅನ್ನ ಅಥವಾ ಬಾರ್ಡರ್ಸ್ ಲೈನ್ ಅನ್ನು ನಾವೇನು ದಾಟಿದ್ರೆ ಅದಕ್ಕೆ ಒಂದು ತನ್ನದೇ ಆದಂತಹ ಒಂದು ವ್ಯವಸ್ಥೆನಲ್ಲಿ, ಕಾನೂನು ವ್ಯವಸ್ಥೆನಲ್ಲಿ ಅದನ್ನು ದಂಡಿಸುವಂತಹ ಅಂತಹ ವ್ಯಕ್ತಿಗಳನ್ನು ದಂಡಿಸುವಂತಹ ಒಂದು ಕೆಲಸಗಳು ನಡೆಯುತ್ತೆ. ಓಕೆ, ಸೊ ಎಗೇನ್ ಈ ಕಾನೂನು ಸುವ್ಯವಸ್ಥೆ ಚೆನ್ನಾಗಿತ್ತು ಅಂತಾರೆ ಈ ಸಾಮಾಜಿಕ ಮನೋವಿಜ್ಞಾನ ಅಥವಾ ಮನೋವಿಜ್ಞಾನಿಗಳು ತನ್ನದೇ ಆದಂತಹ ಒಂದು ಎಫೆಕ್ಟಿವ್ ರೋಲ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕಮ್ಯುನಿಟಿ ಹೆಲ್ತ್ ಅನ್ನ ನಾವು ಮೇಂಟೈನ್ ಮಾಡಬೇಕು ಅಂತಂದ್ರೆ ಸೊ ಎಲ್ಲರೂ ಇರತಕ್ಕಂಥ ಒಂದು ವ್ಯವಸ್ಥೆಗೆ ಬದ್ಧರಾಗಿರ್ಬೇಕು. ಸೊ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಸೊ ಕಾನೂನು ವ್ಯವಸ್ಥೆಯನ್ನ ಗೌರವ ಕೊಡದೆ ಏನಾದರೂ ಮುಂದುವರೆದ್ರೆ ಸೊ ಎಂಟೈರ್ ಸಾಮಾಜಿಕ ಹೆಲ್ತ್ ಏನಾಗುತ್ತೆ, ಕೊಲಾಪ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾವಾಗ ಕಾನೂನು ಸುವ್ಯವಸ್ಥೆ ಅಥವಾ ವ್ಯವಸ್ಥೆ ಹದಗೆಟ್ಟಿದೆ ಅಂತಂದಾಗ ಸೊ ಯಾರ ಮಾತನ್ನು ಕೇಳ್ತಾ ಇಲ್ಲ, ಸೊ ಯಾರನ್ನ ರೆಗ್ಯುಲೇಷನ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಇಂಡಿಪೆಂಡೆಂಟ್ ಆಗಿ ಈಗ ಅರಾಜಕತೆ ಅಂತ ಕರೀತಾರೆ. ಓಕೆ, ಈ ಶ್ರೀಲಂಕಾದಲ್ಲಿ ರೀಸೆಂಟ್ ಆಗಿ ಆಯ್ತು ಆರ್ಥಿಕ ರಿಸಿಷನ್ ಆದಾಗ ಸೊ ಎಲ್ಲರೂ ಸಹ ಈಗ ಅಧ್ಯಕ್ಷರ ಮನೆಗೆ ದಾಳಿಯನ್ನ ಮಾಡ್ತಾರೆ, ಅವರನ್ನ ಕೊಲ್ಲುವಂತಹ ಮಟ್ಟಕ್ಕೂ ಸಹ ಅಂತಹ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಓಕೆ, ಅಂದ್ರೆ ಪ್ರಯತ್ನಗಳು. ಸೊ ಅದು ಯಾಕಾಗುತ್ತೆ, ಸೊ ಏನಾದ್ರು ಒಂದು ಇಶ್ಯೂ ಬಂತು ಅಂತ ಅಂದಾಗ ಅದನ್ನ ನಾವು ಕಂಟ್ರೋಲ್ ಮಾಡಕ್ ಆಗದಿರುವಂತ ಸ್ಥಿತಿ ಅಂತ ಬಂದಾಗ ಓಕೆ, ಹೇಗೆ ಅಲ್ಲಿ ಸಾಮಾಜಿಕ ವ್ಯಕ್ತಿಗಳ ಮೇಲೆ, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಈ ಸಾಮಾಜಿಕ ಮನೋವಿಜ್ಞಾನಿಗಳು ಸೊ ಈ ಒಂದು ಕಾನೂನು ಸುವ್ಯವಸ್ಥೆ ಇವೆರಡರ ನಡುವೆ ಬ್ಯಾಲೆನ್ಸ್ ಅನ್ನ ಮಾಡಿಕೊಂಡು ಉತ್ತಮ ಕಾನೂನು ವ್ಯವಸ್ಥೆಯನ್ನ ಮೇಂಟೈನ್ ಮಾಡುವಂತ ಒಂದು ಉತ್ತಮ ವಾತಾವರಣವನ್ನು ಕ್ರಿಯೇಟ್ ಮಾಡುವಂತಹ ಜವಾಬ್ದಾರಿ ಸಾಮಾಜಿಕ ಮನೋವಿಜ್ಞಾನಿಗಳದ್ದಾಗಿರುತ್ತೆ. ಓಕೆ, ಸೊ ಇಷ್ಟು ವಿಷಯಗಳು ಅಥವಾ ಇಷ್ಟು ಬ್ರಾಂಚಸ್ಗಳು, ವಲಯಗಳು ಈ ಸಾಮಾಜಿಕ ಮನೋವಿಜ್ಞಾನದ ಅನ್ವಯಿಕತೆ. ಸೊ ಎಲ್ಲೆಲ್ಲಿ ನಾವು ಸಾಮಾಜಿಕ ಮನೋವಿಜ್ಞಾನ ತತ್ವಗಳು, ಸಿದ್ಧಾಂತಗಳನ್ನು ಅಪ್ಲೈ ಮಾಡಬಹುದು ಅಂತ ಅಂದ್ರೆ ಸೊ ಅಲ್ಲಿ ಜನಸಂಖ್ಯೆ ಮನೋವಿಜ್ಞಾನದ ಮೇಲೆ, ಆರೋಗ್ಯ, ಪರಿಸರ, ಕೈಗಾರಿಕಾ, ಕಾನೂನು ವ್ಯವಸ್ಥೆ ಮತ್ತು ಸಾಮಾಜಿಕ ಮನೋವಿಜ್ಞಾನ. ಸೊ ಈ ಎಲ್ಲ ಕಡೆನೂ ಸಹ ಸಾಮಾಜಿಕ, ಸೊ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ನಾವು ಅಧ್ಯಯನ ಮಾಡಬೇಕು. ಪರಿಸರಕ್ಕೆ ಅವನ ಕಾಂಟ್ರಿಬ್ಯೂಷನ್ಸ್ ಏನು, ಆರೋಗ್ಯಕ್ಕೆ ಅದನ್ನ ಕಾಂಟ್ರಿಬ್ಯೂಷನ್ಸ್ಗಳೇನು, ಕಾನೂನು ವ್ಯವಸ್ಥೆಗೆ ಅದರ ಕಾಂಟ್ರಿಬ್ಯೂಷನ್ಸ್, ಅವನ ಆಟಿಟ್ಯೂಡ್ಗಳೇನು, ಈ ಎಲ್ಲ 5 ಏರಿಯಾಗೆ ಸಂಬಂಧಿಸಿದಂತೆ ಆತನ ಆಟಿಟ್ಯೂಡ್ಗಳೇನು, ಮನೋಭಾವ ಯಾವ ರೀತಿ ಆಗಿರುತ್ತೆ. ಸೊ ಏನು ಇನ್ಫಾರ್ಮೇಶನ್ ಅಥವಾ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾರ್ಮ್ ಆಗುತ್ತೆ ಸೆಂಟ್ರಲ್ ಇಂದ ಅಥವಾ ಸ್ಟೇಟ್ ಇಂದ ಅಥವಾ ಗೌರ್ಮೆಂಟ್ ಇಂದ ಅಥವಾ ಎಲೆಕ್ಟಿವ್ ಬಾಡಿಯಿಂದ, ಸೊ ಅದನ್ನು ಯಾವ ರೀತಿಯಾಗಿ ಇವರು ಫಾಲೋ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯಾದಂಥ ಗೌರವವನ್ನು ಕೊಡ್ತಾ ಇದ್ದಾರೆ, ಹೇಗೆ ಅದನ್ನ ತನ್ನಷ್ಟಕ್ಕೆ ತಾನು ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗಿರೋದು ಈ ಮನೋವಿಜ್ಞಾನಿಗಳು. ಅಂದ್ರೆ ಅವಲೋಕನವನ್ನ, ಸೊ ಕಳೆದ ತರಗತಿನಲ್ಲಿ ಒಂದು ರಿಸರ್ಚ್ ಅನ್ನು ಮಾಡಬೇಕು ಅಂತಾರೆ ಅನೇಕ ವಿಧಗಳು ಬರುತ್ತೆ, ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಥವಾ ಒಂದು ಡೇಟಾವನ್ನು ಅಬ್ಸರ್ವ್ ಮಾಡಬೇಕು ಅಂತ ಅನ್ನೋದಾದ್ರೆ ಅವಲೋಕನ ವಿಧಾನ, ಪರೀಕ್ಷಾ ವಿಧಾನ, ಡೇಟಾ ಅಂದ್ರೆ ಕ್ವಶನರ್ ಸಂದರ್ಶನ ವಿಧಾನ, ಕ್ವಶನರ್ ಫಾರ್ಮೆಟ್ ಮುಖಾಂತರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳ್ಳುವಂತ ಒಂದು ವಿಧಾನ. ಸೊ ಹೀಗೆ ಹಲವಾರು ವಿಧಾನಗಳ ಮುಖಾಂತರ ಸೊ ನಾವು ಈ ಒಂದು ಮನೋವಿಜ್ಞಾನದ ವಿವಿಧ ಆಯಾಮಗಳನ್ನ, ನಿಯಮಗಳನ್ನ, ರೀತಿಗಳನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಕೊಡ್ತಾ ಇರ್ತಕ್ಕಂಥ ಈ ಸೈಕಾಲಜಿಕಲ್ ಲಾ ಅಥವಾ ಸಿದ್ಧಾಂತಗಳು ಸೊ ಯಾವ ರೀತಿಯಾಗಿ ನಾವು ಎಜುಕೇಶನ್ ಅನ್ನ ಕೊಟ್ರೆ, ಸೆಕ್ಸ್ ಎಜುಕೇಶನ್ ಅಂತ ಕೊಟ್ರೆ ಇದರಲ್ಲಿ ಅದು ಇಂಪ್ಯಾಕ್ಟ್ ಏನಾಗುತ್ತೆ ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ಅವರ ಆಟಿಟ್ಯೂಡ್ಗಳು ಏನಾಗುತ್ತೆ, ಮ್ಯಾರೇಜ್ ಅಂತ ಇರ್ಬೋದು ಅಥವಾ ಮೆಚುರಿಟಿ ಟೈಮ್ ಅಂತ ಬರ್ಬೋದು ಅಥವಾ ಹ್ಯಾವಿಂಗ್ ಅಥವಾ ಕನ್ಸೀವ್ ಆಗುವಂಥ ಒಂದು ವಯಸ್ಸು ಯಾವುದು ಅಂತ ಅನ್ನಿಸ್ಬೋದು ಅವರಿಗೆ. ಸೊ ಎಲ್ಲದ್ರ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಆಟಿಟ್ಯೂಡು, ಹೀಗಿರ್ತಕ್ಕಂಥ ಆಟಿಟ್ಯೂಡು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಎಜುಕೇಶನ್ ಕೊಟ್ಟ ನಂತರದಲ್ಲಿ ಅವರಲ್ಲಿ ಕಂಡು ಬರ್ತಕ್ಕಂತಹ ಪರಿವರ್ತನೆಗಳು, ಇವೆಲ್ಲರ ಬಗ್ಗೆ ನಾವು ಸೈಂಟಿಫಿಕ್ ವಿಧಾನದ ಆಧಾರದ ಮೇಲೆ ನಾವು ಅಧ್ಯಯನವನ್ನ ಮಾಡ್ಕೊಳ್ತಾ ಹೋಗ್ತೀವಿ.
ಓಕೆ, ಸೊ ಇಷ್ಟು ಈ ಸಾಮಾಜಿಕ ಮನೋವಿಜ್ಞಾನ. ಸಾಮಾಜಿಕ ಮನೋವಿಜ್ಞಾನ ಅಂತ ಅಂದ್ರೆ ಸಮಾಜದ ವ್ಯಕ್ತಿಗಳ ವರ್ತನೆಯನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ಅದಕ್ಕೆ ಬಂದಿರತಕ್ಕಂಥ ಅದು ಪೂರಕವಾಗಿರ್ತಕ್ಕಂತಹ ಒಂದು ವರ್ತನೆಗಳು ಯಾವ ರೀತಿಯಾಗಿರುತ್ತೆ, ಪ್ರತಿಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಈ ನೈತಿಕತೆಯ ಅಂಶಗಳು. ನೈತಿಕತೆಯ ಅಂಶಗಳು ನಾವೊಂದು ಒಂದು ಸಂಶೋಧನೆಗಳನ್ನ ಮಾಡಬೇಕು. ಸಂಶೋಧನೆಗಳನ್ನ ಮಾಡಬೇಕು ಅನ್ನೋದಾದ್ರೆ ಯಾರನ್ನ ಮಾಡ್ತಾ ಇದ್ದಾರೆ, ಯಾವ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ. ನಾವಿಲ್ಲಿ ಹ್ಯೂಮನ್ ಸೈನ್ಸ್ ಅಂತ ತೆಗೆದುಕೊಂಡಾಗ ನಾವು ಯಾರ ಮೇಲೆ ಈಗ ಒಂದು ಪ್ಯೂರ್ ಸೈನ್ಸ್ ಅಂತ ಅಂದಾಗ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಬಂದಾಗ ಫಿಸಿಕ್ಸ್ ರಿಲೇಟೆಡ್ ಓಕೆ ಎಲಿಮೆಂಟ್ ಅಥವಾ ಲಾಗಳನ್ನು ಇಟ್ಕೊಂಡು ಅಲ್ಲಿ ಸ್ಟಡೀಸ್ಗಳನ್ನು ಮಾಡ್ತಾರೆ. ಕೆಮಿಕಲ್ ಕಾಂಪೊನೆಂಟ್ಗಳನ್ನು, ಬೇರೆ ಬೇರೆ ಕೆಮಿಕಲ್ ಕಾಂಪೊನೆಂಟ್ಗಳನ್ನು ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅವುಗಳನ್ನು ಇಟ್ಕೊಂಡು ಏನಾದ್ರು ಅಧ್ಯಯನ ಮಾಡುವಂಥದ್ದು ಅದು ಕೆಮಿಸ್ಟ್ರಿ ಆಗ್ತಾ ಹೋಗುತ್ತೆ. ಸೈಕಾಲಜಿನಲ್ಲಿ, ಸೋಷಿಯಲ್ ಸೈಕಾಲಜಿನಲ್ಲಿ ನಾವು ಯಾವ ರೀತಿಯಾದಂಥ ಆಕ್ಟಿವಿಟೀಸ್ಗಳನ್ನು ಮಾಡ್ತೀವಿ, ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಅಂತ ಅಂದರೆ ಸೊ ವ್ಯಕ್ತಿಗಳ ಆಟಿಟ್ಯೂಡು, ಮೆಜರಬಲ್ ಆಟಿಟ್ಯೂಡು, ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡ್ತೀವಿ. ಆ ಅಧ್ಯಯನ ಮಾಡಬೇಕು ಅಂತಂದರೆ ನಮಗೆ ಸಬ್ಜೆಕ್ಟ್ ಆಗಿ ಒಬ್ಬ ವ್ಯಕ್ತಿನೇ ಬೇಕು. ಸೊ ವ್ಯಕ್ತಿ ಬೇಕು ಅಂತಾದರೆ ಅವ್ರನ್ನ ಸೊ ಯಾರೆಲ್ಲ ಸಿಗ್ತಾರೆ, ಯಾರೆಲ್ಲ ಕಣ್ಣಿಗೆ ಕಾಣ್ತಾರೆ, ಸೊ ಅವ್ರ ಮೇಲೆಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಿಸರ್ಚ್ ಅನ್ನೋದೇ ಆದರೆ ಅದಕ್ಕೆ ಅನೇಕ ವಿವಿಧ ರೀತಿಯಾದ ಪ್ರಕಾರಗಳಿದೆ. ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದು ವಿಧಾನಗಳಿದೆ, ಮೆಥಡ್ಸ್ಗಳಿದೆ. ಆ ಮೆಥಡ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಾಲೋ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಸಂಶೋಧನೆಗೆ ಇನ್ವಾಲ್ವ್ ಆಗಿರ್ತಕ್ಕಂತಹ ಕ್ಲೈಂಟ್ಗಳಿಗೆ, ಸಬ್ಜೆಕ್ಟ್ಗಳಿಗೆ ಸೊ ಯಾವ ರೀತಿಯಾದಂಥ ಒಂದು ಅಶ್ಯೂರೆನ್ಸ್ ಕೊಡಬೇಕು, ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ನೈತಿಕತೆಯ ಅಂಶಗಳು ಯಾವುದು, ಅವರನ್ನು ಹೇಗೆ ನಡೆದುಕೋಬೇಕು ಅವ್ರ ಜೊತೆ. ಓಕೆ, ಸೊ ಅವ್ರಿಗೆ ಏನು ನಾವು ಅರ್ಥ ಮಾಡಿಸ್ಬೇಕು. ಸೊ ಇದೆಲ್ಲದೂ ಸಹ ಈ ನೈತಿಕತೆಯ ಅಂಶಗಳ ಒಂದು ಪಟ್ಟಿನಲ್ಲಿ ಬರ್ತಾ ಹೋಗುತ್ತೆ. ಓಕೆ, ನಾವು ಯಾವುದೋ ಒಂದು ವ್ಯಕ್ತಿಯ ವರ್ತನೆಯನ್ನ ಅವಲೋಕನ ಮಾಡಬೇಕು ಅನ್ನೋದೇ ಆದರೆ ಓಕೆ, ಸೊ ಅಫ್ಕೋರ್ಸ್ ಕೆಲವೊಂದು ವಿಧಾನಗಳ ಮುಖಾಂತರ ಸೊ ಮೊದಲೇ ನಾವು ಒಂದು ಇನ್ಫಾರ್ಮ್ಡ್ ಕನ್ಸೆಂಟ್ ಅನ್ನು ತೆಗೆದುಕೊಳಕ್ಕಾಗಲ್ಲ. ಅಂದ್ರೆ ತಿಳುವಳಿಕೆಯುಳ್ಳ ಸಮ್ಮತಿ ಪತ್ರಕ್ಕೆ ಅವ್ರ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಆಮೇಲೆ ಅದನ್ನ ಅವರಿಗೆ ತಿಳುವಳಿಕೆಯನ್ನ ಕೊಡಬೇಕಾಗುತ್ತೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳುವಳಿಕೆಯನ್ನು ಕೊಡಲೇಬೇಕಾಗುತ್ತೆ. ಓಕೆ, ಸೊ ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದೇ ಆದರೆ ಅಫ್ಕೋರ್ಸ್ ನಾವು ಒಬ್ಬ ವ್ಯಕ್ತಿಯನ್ನ ನಾವು ತೆಗೆದುಕೋಬೇಕು ಅಂತಂದ್ರೆ ತೆಗೆದುಕೊಳ್ಳೋದಕ್ಕೂ ಮುಂಚೆ ಅವರಿಂದ ಅನುಮತಿಯನ್ನ ಪಡೆದುಕೋಬೇಕು. ಓಕೆ, ನಾವೊಂದು ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ಯಾವ ರೀತಿಯಾಗಿ ಬರ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಕನ್ಸ್ಯೂಮಿಂಗ್ ಆಲ್ಕೋಹಾಲ್, ಅಡಿಕ್ಟೆಡ್ ಟು ಆಲ್ಕೋಹಾಲ್ ಆರ್ ಟೊಬ್ಯಾಕೋ ಆರ್ ಎನಿ ಇಲ್ಲೀಗಲ್ ಡ್ರಗ್ಸ್. ಸೊ ಇದೆಲ್ಲ ಸೋಷಿಯಲ್ ಇಶ್ಯೂಸ್. ಸೊ ಯಾವುದೋ ಒಂದು ಅತಿಯಾಗಿ ಮಾಡ್ಕೊಳೋದ್ರಿಂದ ಅಭ್ಯಾಸಗಳನ್ನು, ಅದರಿಂದ ಉಂಟಾಗಿರ್ತಕ್ಕಂಥ ತೊಂದರೆಗಳು ಏನು ಅಡಿಕ್ಟೆಡ್ ಪೀಪಲ್ ಅಂತ ನಾವು ಕರಿತೀವಿ. ಆ ಅಡಿಕ್ಟೆಡ್ ಪೀಪಲ್ಸ್ಗಳನ್ನು ನಾವು ಸೊ ಹೇಗೆ ಬೇಕೋ ಹಾಗೆ ಅವರನ್ನು ನಾವು ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ನಾವೇನೆಲ್ಲ ಒಂದು ಟ್ರೀಟ್ಮೆಂಟನ್ನು ಶುರು ಮಾಡೋದಕ್ಕೂ ಮುಂಚೆ ಸೊ ಅವ್ರ ಕಡೆಯಿಂದ ಒಂದು ಅನುಮತಿಯನ್ನು ಪಡೆದುಕೋಬೇಕಾಗುತ್ತೆ. ಸೊ ನಾವು ಈ ರೀತಿಯಾದಂಥ ಇರ್ತಕ್ಕಂಥ ಅವ್ರಿಗೋ ಅಥವಾ ಅವರ ಪೇರೆಂಟ್ಸ್ಗೋ ಓಕೆ ಒಂದು ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಕಾನ್ಶಿಯಸ್ ಇಲ್ಲ ಅಂತ ಅಂದರೆ ಸೊ ಅಫ್ಕೋರ್ಸ್ ಅವ್ರ ಕಡೆಯಿಂದ ನಾವೇನು ಇದನ್ನ ತೆಗೆದುಕೊಳಕ್ಕಾಗಲ್ಲ, ಕನ್ಸೆಂಟನ್ನು ತೆಗೆದುಕೊಳಕ್ಕಾಗಲ್ಲ. ಯಾರು ಅವರನ್ನ ಕರ್ಕೊಂಬಂದಿರ್ತಾರೆ, ಯಾರು ಅವರ ಪೇರೆಂಟ್ಸ್ ಇರ್ತಾರೆ ಅಥವಾ ಸಂಬಂಧಿಕರು ಯಾರು ಇರ್ತಾರೆ, ಸಂಬಂಧಪಟ್ಟವ್ರು ಯಾರು ಇರ್ತಾರೆ, ಅವ್ರ ಕಡೆಯಿಂದ ಒಂದು ಸಿಗ್ನೇಚರನ್ನು ತೆಗೆದುಕೊಳ್ತಾರೆ. ಏನಕ್ಕೆ ಅಂತ ಅಂದರೆ ಸೊ ವಿಚ್ ಈಸ್ ವೆರಿ, ಅಲ್ಲಿ ಕೆಲವೊಂದು ನಾವು ಏನೇ ಒಂದು ಸೈಂಟಿಫಿಕ್ ವಿಧಾನಗಳನ್ನು ಅನುಸರಿಸಿ ಮಾಡಿದ್ರೂ ಸಹ ನೈತಿಕತೆಯ ಅಂಶಗಳಿಗೆ ಎಷ್ಟು ಬೆಲೆಯನ್ನು ಕೊಡಬೇಕು, ಎಷ್ಟು ನೈತಿಕತೆ ವಿಷಯಕ್ಕೆ ನಾವು ಹೆಚ್ಚು ಆದ್ಯತೆಗಳನ್ನು ಕೊಡಬೇಕು, ಅದನ್ನು ಸಹ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ ನಾವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ನೈತಿಕತೆಯ ಅಂಶಗಳಲ್ಲಿ. ಓಕೆ, ಸೊ ಫಸ್ಟ್ ನಾವು ಯಾರು ಒಬ್ಬ ವ್ಯಕ್ತಿಯನ್ನು ನಾವು ಅಪ್ರೋಚ್ ಮಾಡಬೇಕು ಅನ್ನೋದಾದರೆ ಅವ್ರ ಕಡೆಯಿಂದ ಕನ್ಸೆಂಟ್ ಫಾರ್ಮ್ಗೆ ಸಿಗ್ನೇಚರ್, ನಮ್ಮ ಉದ್ದೇಶಗಳೇನು ಅನ್ನೋದನ್ನು ನಾವು ಅವ್ರಿಗೆ
ಮನವರಿಕೆ ಮಾಡ್ಕೊಳ್ಳಬೇಕಾಗುತ್ತೆ, ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ನಂತರದಲ್ಲಿ ಆ ವ್ಯಕ್ತಿಯನ್ನು ನಾವು ನಮ್ಮ ಅಧ್ಯಯನದ ವಸ್ತು ವಿಷಯಗಳನ್ನಾಗಿ ನಾವು ಬಳಸ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಡಿಬ್ರೀಫಿಂಗ್ ಸೆಕೆಂಡ್ ಒನ್. ಡಿಬ್ರೀಫಿಂಗ್ ಅಂತಂದ್ರೆ ನಾವು ಅವರಿಗೆ ಎಕ್ಸ್ಪ್ಲೈನ್ ಕೊಡಬೇಕು, ಬ್ರೀಫ್ ಮಾಡಬೇಕು. ಸೊ ಏನು ಬ್ರೀಫ್ ಮಾಡ್ಕೊಳ್ತೀವಿ, ಉದ್ದೇಶಗಳೇನು, ಏನಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಆಗಿ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಸಮುದಾಯದಿಂದ ಅಥವಾ ಒಂದು ನಾವೇನು ಸ್ಯಾಂಪಲ್ ಅನ್ನು ಡ್ರಾ ಮಾಡ್ಕೊಳ್ತೀವಿ, ಅವ್ರಿಗೆ ನಾವು ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡಬೇಕು ಅನ್ನೋದು ಆದ್ರೆ ಎಕ್ಸ್ಪೆರಿಮೆಂಟಲ್ ಟೈಪು, ಡಿಸ್ಕ್ರಿಪ್ಟಿವ್ ಟೈಪು, ಕ್ವಶನರ್ ಮೆಥಡು, ಅಥವಾ ಯಾವ್ದಾದ್ರು ಒಂದು ಇಂಟರ್ವ್ಯೂ ಮೆಥಡು, ಯಾವ್ದಾದ್ರು ಒಂದು ಸ್ಕ್ರೀನಿಂಗ್ ಮೆಥಡು, ಕೇಸ್ ಹಿಸ್ಟ್ರಿ ಮೆಥಡು, ಓಕೆ, ಅಥವಾ ಸರ್ವೆ ಮೆಥಡ್, ಯಾವ್ದಾದ್ರು ಒಂದು ಮೆಥಡ್ ಅನ್ನು ನಾವಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾದ್ರೆ ಅಥವಾ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ, ಸೊ ನಾವು ಅವರಿಗೆ ತಿಳುವಳಿಕೆ, ಅದರ ಉದ್ದೇಶ ಏನು, ಏನಕ್ಕೋಸ್ಕರ ಮಾಡ್ತಾ ಇದ್ವಿ, ಅಕಾಡೆಮಿಕ್ ಪರ್ಪಸ್ ಇಟ್ಸ್ ಅಥವಾ ಇನ್ಯಾವುದಾದ್ರು ಹೆಲ್ತ್ ಡಿಪಾರ್ಟ್ಮೆಂಟ್, ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಇಂದ ನಡೀತಾ ಇದೆಯೋ, ಯಾವ ಉದ್ದೇಶಕ್ಕೋಸ್ಕರ ನಡೀತಾ ಇದೆ. ಸೊ ಇದೆಲ್ಲದನ್ನು ಸಹ ನಾವು ಡೀಪ್ ಬ್ರೀಫಿಂಗ್ ಅನ್ನ ಮಾಡಬೇಕಾಗುತ್ತೆ, ಅದರ ಬ್ರೀಫ್ ಮಾಡಬೇಕಾಗುತ್ತೆ, ಅದರದ್ದು ಕಾರಣ ಮತ್ತು ಉದ್ದೇಶಗಳು ಏನು. ಸೊ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ, ನಾವು ಕೊಡೋ ಅಂತ ಮಾಹಿತಿ ಎಷ್ಟರ ಮಟ್ಟಿಗೆ ನಾವು ಪಡೆದುಕೊಂಡಿರ್ತಕ್ಕಂಥ ದತ್ತಾಂಶಗಳಿಗೆ ತಾಳೆ ಆಗುತ್ತೆ, ಆಕ್ಚುಯಲ್ ಬಿಹೇವಿಯರ್ ಮತ್ತು ಆಕ್ಚುಯಲ್ ಡೇಟಾ ಸಿಗ್ನಿಫಿಕೆಂಟ್ ರಿಲೇಶನ್ಶಿಪ್ ಹೊಂದಬೇಕು ಅನ್ನೋದಾದ್ರೆ, ಸೊ ಆಸ್ ಇಟ್ ಈಸ್ ಫೀಲಿಂಗ್ಸ್ ದಟ್ ಡೇಟಾ ಈಸ್ ರಿಫ್ಲೆಕ್ಟಿಂಗ್ ಆಫ್ ಫೀಮೇಲ್ ಅವರ್ ಪರ್ಸನಾಲಿಟಿ ಟ್ರೈಟ್ಸ್ ಅನ್ನೋದೇ ಆದರೆ, ಸೊ ಅಲ್ಲಿ ಈಗ ಒಂದು ವ್ಯಾಲಿಡೇಷನ್ ಅನ್ನ ನಾವು ತೆಗೆದುಕೋಬೇಕು, ಓಕೆ, ಕಾನ್ಫಿಡೆನ್ಸ್ ಅನ್ನ ನಾವು ತೆಗೆದುಕೋಬೇಕು ಅಂತ ಅಂದ್ರೆ ಬಹಳ ಪ್ರಮುಖ ಆಗ್ತಾ ಹೋಗುತ್ತೆ. ಅಂದ್ರೆ ಸರ್ವೆನಲ್ಲಿ, ಎಕ್ಸ್ಪೆರಿಮೆಂಟ್ನಲ್ಲಿ ಅಥವಾ ರಿಸರ್ಚ್ ಆಕ್ಟಿವಿಟೀಸ್ ಯಾವ್ದಾದ್ರು ಒಂದು ವಿಧಾನಗಳ ಮುಖಾಂತರ ನಾವು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಬೇಕು. ಯಾಕೆ ಈ ಒಂದು ಫೀಲ್ಡ್ ಅಲ್ಲಿ ನಾವು ಅಸೆಸ್ ಅನ್ನು ಮಾಡ್ತಾ ಇದ್ವಿ, ಯಾವ ಆಂಗಲ್ ಅಲ್ಲಿ ನಾವು ನಿಮ್ಮನ್ನ ಅಸೆಸ್ ಅನ್ನು ಮಾಡ್ತೀವಿ, ಅದಕ್ಕೆ ಪೂರಕವಾಗಿರುವಂತಹ ಅಂಶಗಳು ಯಾವುದು, ಏನಕ್ಕೆ ನಿಮ್ಮ ಏಜ್ ಗ್ರೂಪ್ ಅಥವಾ ನಿಮ್ಮ ಕ್ಯಾಟಗರಿ ಅಥವಾ ನಿಮ್ಮ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ವ್ಯಕ್ತಿಗಳೇ ಬೇಕಾಗುತ್ತೆ. ಇದೆ ಎಲ್ಲದನ್ನು ಸಹ ಡಿಬ್ರೀಫಿಂಗ್ ಅನ್ನು ಮಾಡಬೇಕಾಗುತ್ತೆ. ಸೊ ಯಾಕೆ, ನಾನೇ ಏನಕ್ಕೆ, ಸೊ ನಂತರ ತುಂಬಾ ಜನ ಇದ್ದಾರೆ, ನೀವೇ ಏನಕ್ಕೆ ಅಂತಂದ್ರೆ, ಕೆಲವೊಂದು ರೇರ್ ಕೇಸಲ್ಲಿ, ಕೆಲವೊಂದು ರೇರ್ ಸಂದರ್ಭ ಅಂದ್ರೆ ಆಬ್ಜೆಕ್ಟಿವ್ ಬೇಸ್ ಮೇಲೆ ಏನಾಗುತ್ತೆ, ಸೊ ಅದನ್ನೆಲ್ಲ ಸಹ ನಾವು ಡೀಪ್ ಬ್ರೀಫಿಂಗ್ ಮಾಡಬೇಕಾಗುತ್ತೆ. ಕಾನ್ಫಿಡೆನ್ಶಿಯಾಲಿಟಿ ಮೋಡ್. ಕಾನ್ಫಿಡೆನ್ಶಿಯಾಲಿಟಿ ಅನ್ನೋದೇ ಆದ್ರೆ, ನಾವು ಯಾವ ವ್ಯಕ್ತಿ ಹೆಸರನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸೈಕಾಲಜಿಗೆ. ಯಾರಿಂದ ಡೇಟಾ, ಈಗ ನಾವು ಅನೇಕ ರೀತಿಯಾದಂಥ ಉತ್ತರಗಳನ್ನ ನಾವು ಪಡ್ಕೊಳ್ತೀವಿ. ಸೂಸೈಡ್ ಐಡಿಯೇಷನ್ ರೇಟು ಇಷ್ಟಿದೆ, 2% ಇದೆ, 1.7% ಇದೆ, 2% ಇದೆ ಈ ರಾಜ್ಯದಲ್ಲಿ. ಓಕೆ, ಸೊ 2 ಇದೆ, 3 ಇದೆ, ಈ ರೀತಿಯಾದಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಡ್ತೀವಿ, ಡೇಟಾವನ್ನ ಕೊಡ್ತೀವಿ. ಅಂದ್ರೆ ಯಾರು ಯಾವ ಏಜ್ ಗ್ರೂಪ್ನವ್ರು ಬೇಕಾದ್ರೆ ನಾವು ಒಂದು ಕ್ಯಾಟಗರಿ ಮಾಡಿಕೊಂಡು, ಓಕೆ, ಆದರೆ 20 to 30 ಇರೋರು, 30 ಇಂದ 40 ಇರೋರು, 40 ಇಂದ ಅಥವಾ ಸೊ ಬಿಲೋ ಅಡೋಲಸೆಂಟ್ ಏಜ್ ಗ್ರೂಪ್ನವರು ಅಥವಾ ಚಿಲ್ಡ್ರನ್ಸು, ಸೊ ಈ ರೀತಿಯಾದಂಥ ಒಂದು ಪರ್ಸೆಂಟೇಜ್ ಇದೆ ಅಂತ ನಾವು ಹೇಳ್ಬೋದು. ಆದರೆ ಯಾರಿದ್ದಾರೆ, ಯಾರು ಆ ಆಟಿಟ್ಯೂಡ್ಗಳನ್ನು ಹೊಂದಿದ್ದಾರೆ, ಸೊ ಅದನ್ನ ನಾವು ಸುಲಭಕ್ಕೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಯಾವುದೇ ಆರ್ಗನೈಸೇಷನ್ ಆಗಲಿ, ಯಾವುದೇ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ, ಅದು ಯಾವುದೇ ಒಂದು ಮೆಥಡ್ಗಳಲ್ಲಾಗಲಿ ನಾವು ಆ ಹೆಸರುಗಳನ್ನು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಕಾನ್ಫಿಡೆನ್ಶಿಯಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ಕೊಳ್ತೀವಿ ಅಂತ ಅಂದರೆ, ಸೊ ಗಂಡ ಹೆಂಡತಿ, ಎಸ್ ಅಫ್ಕೋರ್ಸ್, ಸೊ ಪೇರೆಂಟ್ಸೇ ಇರಬಹುದು, ಆದರೆ ನಾವು ಪಡ್ಕೊಂಡಿರ್ತಕ್ಕಂಥ ಡೇಟಾವನ್ನು ಅವರಿಗೆ ಕೆಲವೊಂದು ಬಾರಿ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಕನ್ಸಲ್ಟ್ ಇರಬಹುದು, ಡಿಪೆಂಡೆಂಟ್ ಇರಬಹುದು ಅಥವಾ ಇಂಡಿಪೆಂಡೆಂಟ್ ಇರಬಹುದು, ಆದರೆ ಸೊ ಯಾರ ಮಾಹಿತಿಯು ಯಾರಿಗೂ ಸಿಗದಂತೆ ನೋಡ್ಕೊಳ್ಳುವಂತಹ ಒಂದು ಜವಾಬ್ದಾರಿ ಈ ರಿಸರ್ಚರ್ಗೆ ಇರುತ್ತೆ. ಡೇಟಾ ರೆಕಾರ್ಡಿಂಗು ಅಷ್ಟೇ. ಸೊ ಒನ್ಸ್ ನಾವೇನಾದರೂ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತು ಅಂತ ಅಂದರೆ, ಒನ್ಸ್ ವಿ ಡೇಟಾ collected from the sample, we have to maintain the record thoroughly. We have to maintain that record for a longer period of time. ಏನಕ್ಕೆ ಅಂತ ಅಂದರೆ, ಸೊ ನಾವೊಂದು ಡೇಟಾ ಸಿಕ್ತು, ಡೇಟಾ ಕಲೆಕ್ಟ್ ಮಾಡ್ಕೊಂಡ್ವಿ, ಅನಾಲಿಸಿಸ್ ಮಾಡಿದ್ವಿ, ಡೇಟಾ ಹಿಂಗೆ ಎಸ್ತೀವಿ, ಬಿಸಾಕಿದ್ವಿ ಅಂತ ಅಂದರೆ, ಸೊ ಅದು ಇನ್ಯಾವುದೋ ಒಂದು ರಾಂಗ್ ಮೆಸೇಜ್ಗಳನ್ನು ಅದು ಸೆಂಡ್ ಮಾಡ್ಬೋದು. ಅಥವಾ ಯಾರು ಕಾನ್ಫಿಡೆನ್ಶಿಯಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗದೇನೆ ಇರ್ಬೋದು, ಅವ್ರಿಗೆ ನಾವು ಅಶ್ಯೂರೆನ್ಸ್ ಅನ್ನ ಕೊಡಬೇಕಾಗುತ್ತೆ.
ಓಕೆ, ಸೊ ಇದು 4 ಕೂಡ. ಈಗ ಒಂದು ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗ್ ಅಂತ ಒಂದಾಗುತ್ತೆ. ಸೊ ಯಾರು ಅಡಿಕ್ಟೆಡ್ ಇರ್ತಾರೆ, ಡ್ರಗ್ಸ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಸೊ ಅವರಲ್ಲಿ ಅನೇಕ ರೀತಿಯಾದಂಥ ಫ್ಯಾಮಿಲಿ ಇಶ್ಯೂಸ್ಗಳಿರುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಪರ್ಸನಲ್ ಇಶ್ಯೂಸ್ಗಳು ಇರ್ಬೋದು, ಅಥವಾ ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ ಇರ್ತಕ್ಕಂಥ ಕೆಲವೊಂದು ಇಶ್ಯೂಸ್ಗಳು ಇರ್ಬೋದು. ಆ ಇಶ್ಯೂಸ್ಗಳ ಏನಿದೆ ಅದು ಎಲ್ರಿಗೂ ನಾವು ಕೌನ್ಸಿಲಿಂಗ್ ಬಂದ ನಂತರದಲ್ಲಿ ಎಲ್ರಿಗೂ ತಿಳಿತು, ಸೊಸೈಟಿಗೆ ಗೊತ್ತಾಯಿತು ಅಂತ ಅಂದರೆ, ಸೊ ಅದು ಎಕ್ಸ್ಟ್ರೀಮ್ ಲೆವೆಲ್ಗೂ ಸಹ ಹೋಗುವಂಥ ಸಂದರ್ಭಗಳು ಇರುತ್ತೆ. ಆ ವ್ಯಕ್ತಿ ಎಷ್ಟೇ ಕ್ಲೋಸ್ ಆಗಿದ್ರು ಸಹ ಅಥವಾ ಎಷ್ಟೇ ನಮಗೆ ಅಪೋಸ್ ಆಗಿದ್ರು ಸಹ ನಾವು ಅಂದರೆ ಆ್ಯಸ್ ಎ ಕೌನ್ಸಿಲರು ಆ ಒಂದು ವಸ್ತು ವಿಷಯಗಳನ್ನು, ಅಂದರೆ ಕೌನ್ಸಿಲಿಂಗ್ ಬಂದಿರತಕ್ಕಂತಹ ವ್ಯಕ್ತಿಗಳು ಏನು ಆಕ್ಚುಲ್ ಆಗಿ ಬಂದಿರ್ತಾರೆ ಅವರ ವಸ್ತು ವಿಷಯಗಳನ್ನು, ಅವರಲ್ಲಿರ್ತಕ್ಕಂಥ ಇಶ್ಯೂಸ್ಗಳನ್ನು, ಅವರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು, ಅಥವಾ ಇನ್ನೇನೇ ವಿಷಯಗಳು ಇತ್ತು ಅಂತಂದ್ರೂ ಸಹ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಅಂದರೆ ಕಾನ್ಫಿಡೆನ್ಸ್ ಆಗಿ ಇಡಬೇಕಾಗುತ್ತೆ. ಅದೇನಿದ್ರು ಕೌನ್ಸಿಲರಿಗೆ ಮಾತ್ರ ಗೊತ್ತಿರುತ್ತೆ, ಮತ್ತು ಆ ವ್ಯಕ್ತಿಗೆ, ಯಾರು ಕೌನ್ಸಿಲಿಂಗಿಗೆ ಬಂದಿರ್ತಾನೆ ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಸೊ ಇಬ್ಬರನ್ನ ಬಿಟ್ಟರೆ ಮೂರನೇವರೆಗೂ ಸಹ ಆ ಮಾಹಿತಿಗಳು, ಆ ದತ್ತಾಂಶಗಳು ಸಿಗಬಾರದು. ಇದು ಸಂಶೋಧನೆಯಲ್ಲಿ ಕಂಡು ಬರ್ತಕ್ಕಂತಹ ನೈತಿಕತೆಯ ಮತ್ತೊಂದು ಅಂಶ. ತಿಳುವಳಿಕೆയുള്ള ಮಾಹಿತಿ, ಡಿಬ್ರೀಫಿಂಗ್, ಕೌನ್ಸಿಲಿಂಗ್, ಕಾನ್ಫಿಡೆನ್ಶಿಯಾಲಿಟಿ, ಓಕೆ, ಅಶ್ಯೂರೆನ್ಸು, ರೆಕಾರ್ಡ್. ಸೊ ಅಂದರೆ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ಆದರೆ, ಸೊ ಇವೆಲ್ಲದು ಇದ್ದ ನಂತರದಲ್ಲೇ ಸಹ ಒಂದು ರಿಸರ್ಚ್, ಒಬ್ಬ ವ್ಯಕ್ತಿ ಒಬ್ಬ ಆ ರಿಸರ್ಚ್ ಮೇಲೆ ನಂಬಿಕೆಯನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಯಾವಾಗ ಅರ್ಥ ಮಾಡಿಸ್ತೀವಿ, ಡಿಬ್ರೀಫಿಂಗ್ ಯಾವಾಗ ಆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ, ನಾವು ಆಕ್ಚುಯಲ್ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ದತ್ತಾಂಶವನ್ನು ಸಂಗ್ರಹ ಮಾಡುವಂತಹ ವಿಧ ಯಾವ ರೀತಿ ಆಗಿರುತ್ತೆ? ಇಂಟರ್ವ್ಯೂ ಮೆಥಡಾ, ಕ್ವಶನೇರ್ ಮೆಥಡಾ? ಸೊ ಇಂಟರ್ವ್ಯೂ ಅಂತ ಅಂದರೆ ಯಾವ ಮೆಥಡ್? ಓಪನ್ ಎಂಡಾ, ಕ್ಲೋಸ್ಡ್ ಎಂಡಾ? ಸೊ ಕ್ವಶನೇರ್ ಆಗ್ತು ಅಂತ ಅಂದರೆ ಸೊ ಅಗೇನ್ ಓಪನ್ನ, ಕ್ಲೋಸಾ, ಅಥವಾ ಮಲ್ಟಿಪಲ್ ಚಾಯ್ಸಾ, ಅದು ಎಸ್ಸಾ ಕ್ವಶನ್ಸಾ? ಓಕೆ, ಸೊ ಯಾವುದು? ಅದು ಹೆಚ್ಚಿನ ಕ್ವಶನ್ಸ್ಗಳು ಇರುತ್ತೆ. ಅಂದರೆ ಹೆಚ್ಚಿನ ಕ್ವಶನ್ಸ್ ಅಂತಂದರೆ ನಮ್ಮ ಒಂದು ಅಟೆನ್ಷನ್ ಎಷ್ಟಿರ್ಬೋದು, ಒಂದು 20. ಸೊ ನಾವು ಹೆಚ್ಚಿನ ಸಮಯವನ್ನು, ಅಥವಾ ಯಾವ್ದಾದ್ರು ಒಂದು ಹೊಸ ವಿಷಯ ಬಂತು ಅಂತಂದರೆ ನಮ್ಮ ಕಾನ್ಸಂಟ್ರೇಷನ್ ಒಂದು 10 ಮಿನಿಟ್ಸ್. ಓಕೆ, ಸೊ ನಿಮ್ಮದೇ ಆದಂಥ ಒತ್ತಡಗಳು, ನಿಮ್ಮದೇ ಆದಂತಹ ಒಂದು ಓಕೆ, ಸೊ ಆ ಒಂದು ಕ್ವಶನೇರೇ ಒಂದು ಹಾಫ್ ಆನ್ ಅವರ್, 1 ಅವರ್ ಹಿಡಿಯುತ್ತೆ ಅಂತ ಅಂದಾಗ, ಅಥವಾ ಇಂಟರ್ವ್ಯೂ ಪ್ರೋಸೆಸ್ಸು ನಾವು ದತ್ತಾಂಶವನ್ನು ಕೊಡುವಂತ ಬಂದಾಗ ಸಬ್ಜೆಕ್ಟ್ ಕಡೆಯಿಂದ ನಾವು ಕಂಟಿನ್ಯೂಸ್ ಆಗಿ 1-2 ಅವರ್ಸ್ ಕೋರ್ಸ್ಕೊಂಡು ತಗೊಳ್ತಾನೆ ಇತ್ತು ಅಂತಂದಾಗ, ಸೊ ಇಟ್ ಈಸ್ ನಾಟ್ ಆಕ್ಚುಲಿ ನಾಟ್ ಲುಕ್ ಲೈಕ್ ನಾರ್ಮಲ್. ಸೊ ಆ ಒಂದು ಎರರ್ಸ್ಗಳನ್ನು, ಏನು ಮ್ಯಾನ್ಮೇಡ್ ಎರರ್ಸ್ಗಳು ಬರುತ್ತೆ ಡ್ಯೂರಿಂಗ್ ದ ಡೇಟಾ ಕಲೆಕ್ಷನ್, ಇದನ್ನೆಲ್ಲ ಎಲಿಮಿನೇಟ್ ಮಾಡಬೇಕು. ಟೈಪ್ 1 ಮತ್ತು ಟೈಪ್ ಎರರ್ಸ್ಗಳನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದಾದರೆ, ಸೊ ನಾವು ಒಂದು ಸಂಶೋಧನಾ ವಿಧಾನಗಳನ್ನು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ನಾವು ನಡೆಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಆಗಿದ್ದಾಗ ಮಾತ್ರ ನಾವು ಒಂದು ಸಂಶೋಧನೆಯನ್ನು, ರಿಸರ್ಚ್ ಆಕ್ಟಿವಿಟೀಸನ್ನು ಯಶಸ್ವಿಯಾಗಿ ಮತ್ತು ಹೆಚ್ಚು ಕ್ವಾಲಿಟಿ ಹೊಂದಿರತಕ್ಕಂಥ ದತ್ತಾಂಶಗಳೊಂದಿಗೆ ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಸಾಮಾಜಿಕ ಗುರುತಿನ ಸಿದ್ಧಾಂತ. ಸಾಮಾಜಿಕ ಗುರುತಿನ ಸಿದ್ಧಾಂತ, ಐಡೆಂಟಿಫಿಕೇಶನ್ ಥಿಯರಿ, ಸೋಷಿಯಲ್ ಐಡೆಂಟಿಫಿಕೇಶನ್ ಥಿಯರಿ. ಒಬ್ಬ ವ್ಯಕ್ತಿ ಸಮಾಜದೊಂದಿಗೆ ಹೇಗೆ ತನ್ನನ್ನು ತಾನು ಗುರುತಿಸ್ಕೊಳ್ತಾನೆ ಅನ್ನೋದೇ ಆದರೆ, ಅಲ್ಲಿ ಅನೇಕ ಕ್ಯಾಟಗರಿಗಳ ಮುಖಾಂತರ, ಅದು ಕ್ಯಾಟಗರಿ ವೈಸು ತನ್ನನ್ನು ತಾನು ವರ್ಗೀಕರಣದ ಪ್ರಕ್ರಿಯೆಗೆ ಒಳಗು ಮಾಡ್ಕೊಳ್ತಾನೆ. ಉದಾಹರಣೆಗೆ ಈಗ ಜೆಂಡರ್ ಐಡೆಂಟಿಫಿಕೇಶನ್ ಅನ್ನೋ ಒಂದು ಶುರುವಾಗುತ್ತೆ. ಯಾವಾಗ ಶುರುವಾಗುತ್ತೆ? ಅಡೋಲಸೆಂಟ್ ಏಜ್ ಗ್ರೂಪ್ನಲ್ಲಿ. ಅದಕ್ಕೂ ಮುಂಚೆ ಈ ಚೈಲ್ಡ್ಹುಡ್ ಡ್ಯೂರೇಷನ್ ಅಲ್ಲಿ ಏನಾಗಿರುತ್ತೆ, ಸೊ ಅಲ್ಲಿ ಮೇಲು ಫೀಮೇಲು ಆ ರೀತಿಯಾದಂಥ ಹೆಚ್ಚಿನ ಡಿಸ್ಟಿಂಗ್ವಿಶ್ ಇರೋದಿಲ್ಲ, ಭೇದ ಭಾವಗಳು ಇರೋದಿಲ್ಲ. ಸೊ ಎಲ್ಲರೂ ಕೂಡಿ ಆಟ ಆಡುವಂತಹ ಒಂದು ಅಥವಾ ಬೆರೆಯುವಂತಹ ಒಂದು ಪ್ರಕ್ರಿಯೆಗಳು ಚಿಲ್ಡ್ರನ್
ಅವಧಿನಲ್ಲಿ ಅಥವಾ ಮಕ್ಕಳ ಅವಧಿನಲ್ಲಿ ಕಂಡು ಬರ್ತಾ ಇರುತ್ತೆ. ಅವೆರಡೂ ಸಹ ಇಬ್ರು ಸಹ ಅಂದ್ರೆ ಮೇಲು ಫಿಮೇಲ್ ಇಬ್ರು ಸಹ ಆ ಚೈಲ್ಡ್ಹುಡ್ ಅವಧಿಯನ್ನ ಕ್ರಾಸ್ ಮಾಡಿದ ನಂತರ ಅಥವಾ ಯಾವಾಗ ಅವರು ಅಡೋಲಸೆಂಟ್ ಏಜ್ ಗ್ರೂಪ್ಗೆ ಕಾಲಿಡ್ತಾರೆ ಆ ಮೂಮೆಂಟ್ ಅಲ್ಲಿ ಐಡೆಂಟಿಟಿ ಕ್ರೈಸಿಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಐಡೆಂಟಿಟಿ ಕ್ರೈಸಿಸ್ ಅಲ್ಲಿ ಉದ್ಭವ ಆಗುತ್ತೆ. ನಾನು ಯಾರೊಂದಿಗೆ ನನ್ನ ಐಡೆಂಟಿಟಿಯನ್ನ ಹೊಂದಬೇಕು? ಮೇಲ್ ಗ್ರೂಪಾ ಫಿಮೇಲ್ ಗ್ರೂಪಾ? ಮೇಲ್ ಗ್ರೂಪ್ ಆದ್ರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು? ಸೊ ಅಲ್ಲಿ ಆತ ತನ್ನೊಂದಿಗೆ ತಾನು ಐಡೆಂಟಿಫಿಕೇಶನ್ ಅನ್ನು ಮಾಡ್ಕೋಬೇಕಾಗುತ್ತೆ. ನಾನು ಯಾರೊಂದಿಗೆ ಹೆಚ್ಚು ಸಿಮಿಲರ್ ಆಗಿದ್ದೀನಿ, ನಾನು ನನ್ನನ್ನು ಗುರುತಿಸ್ಕೋಬೇಕಾಗುತ್ತೆ ಯಾರೊಂದಿಗೆ, ಯಾರು ನನಗೆ ತುಂಬಾ ಕಂಫರ್ಟಬಲ್ ಆಗಿರ್ತಾರೆ ಅವರೊಂದಿಗೆ. ಸೊ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ವರ್ಗೀಕರಣಗಳನ್ನ ಮಾಡ್ತಾ ಹೋಗ್ತೀವಿ. ಸಾಮಾಜಿಕ ವರ್ಗೀಕರಣಗಳು ಕ್ಯಾಟಗರಿ ವೈಸು, ಜೆಂಡರ್ ವೈಸು, ಅಥವಾ ಇನ್ಯಾವುದೋ ಇದೇ ಸಿಮಿಲರ್ ಸಿಂಪ್ಟಮ್ಸ್ ಅಥವಾ ಕ್ಯಾಟಗರಿಯನ್ನು ಹೊಂದಿರತಕ್ಕಂಥ ಅನೇಕ ಗುಂಪುಗಳೊಂದಿಗೆ ನಾವು ವರ್ಗೀಕರಣಗಳನ್ನು ಮಾಡ್ತಾ ಹೋಗ್ತೀವಿ. ಆ ವರ್ಗೀಕರಣಗಳು ಅವುಗಳ ಆಧಾರದ ಮೇಲೆ ಈ ಸಾಮಾಜಿಕ ಗುರುತಿನ ಸಿದ್ಧಾಂತಗಳ ಒಂದು ಎಲಿಮೆಂಟ್ಗಳು ನಿಲ್ತಾ ಹೋಗುತ್ತೆ. ಸೊ ಸಾಮಾಜಿಕ ಗುರುತಿನ ಸಿದ್ಧಾಂತ ಏನ್ ಹೇಳುತ್ತೆ? ಮೊದಲು ವರ್ಗೀಕರಣ ಆಗ್ಬೇಕು, ನನ್ನ ಐಡೆಂಟಿಫಿಕೇಶನ್ ಆಗ್ಬೇಕು. ಐಡೆಂಟಿಫಿಕೇಶನ್ ಆದ ನಂತರದಲ್ಲಿ ಆ ಗುಂಪಿನ ಒಬ್ಬ ಸದಸ್ಯನಾಗ್ಬೇಕು, ಒಂದು ಪಾರ್ಟ್ ಆಗ್ಬೇಕು ನಾನು. ಇದೆಲ್ಲ ಆಗ್ಬೇಕು ಅಂತಂದ್ರೆ ನಾನು ಯಾರು, ನನ್ನ ಗುಣಲಕ್ಷಣಗಳೇನು ಅನ್ನೋ ಒಂದು ಕ್ಯಾಟಗರಿ ಅಂತ ಬಂದಾಗ ನಾನು ಯಾವುದೋ ಒಂದು ಸಮುದಾಯಕ್ಕೆ, ಒಂದು ಕುಟುಂಬಕ್ಕೆ ಅಥವಾ ಒಂದು ವರ್ಗಕ್ಕೆ, ಒಂದು ಸಮುದಾಯಕ್ಕೆ ನಾನು ಸಿಮಿಲರ್ ಆಗಿರ್ಬೇಕು, ಹತ್ರ ಇರಬೇಕು. ಸೊ ಅವಾಗ ವರ್ಗೀಕರಣದ ಒಂದು ಪ್ರಕ್ರಿಯೆ ನಿಂತೆ. ನೆಕ್ಸ್ಟ್ ಸಾಮಾಜಿಕವಾಗಿ ಗುರುತಿಸಿಕೊಳ್ಳುವಿಕೆ. ಸಾಮಾಜಿಕವಾಗಿ ಸೊ ನಾನು ಯಾರೊಂದಿಗೆ ಗುರುತಿಸ್ಕೋಬೇಕು, ನನ್ನ ಹಿನ್ನೆಲೆ ಏನು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಅದರ ಹಿನ್ನೆಲೆಗಳೇನು, ಆ ಹಿನ್ನೆಲೆಗಳ ಆಧಾರದ ಮೇಲೆ ಹೇಗೆ ನಾನು ಸಾಮಾಜಿಕವಾಗಿ ಐಡೆಂಟಿಫಿಕೇಶನ್ ಅನ್ನ ಮಾಡ್ಕೋಬೇಕು ಅನ್ನೋದು ಈ ಒಂದು ಸಾಮಾಜಿಕ ಗುರುತಿನ ಸಿದ್ಧಾಂತದ ಎರಡನೇ ಪ್ರಕ್ರಿಯೆಗಳಾಗುತ್ತೆ. ವರ್ಗೀಕರಣ ಆದ ನಂತರದಲ್ಲಿ ಗುರುತಿಸಿಕೊಳ್ಳುವಿಕೆ. ಸೊ ವರ್ಗೀಕರಣ ಇಷ್ಟೊಂದಿದೆ. ಸೊ ಒಂದು ಸಮಾಜ ಅಂತಂದಾಗ ಅದರಲ್ಲಿ ಇಷ್ಟೊಂದು ರೀತಿಯಾದಂಥ ಕಮ್ಯುನಿಟಿಗಳು, ಜಾತಿಗಳು, ವರ್ಗಗಳು, ಪ್ರಭೇದಗಳು, ಏರಿಯಾ ವೈಸು, ಬೇರೆ ಬೇರೆ ಕಲರ್ ವೈಸು, ಸೊ ಎಲ್ಲದೂ ಸಹ ವರ್ಗೀಕರಣ ಆಗುತ್ತೆ. ಸೊ ನಾನು ಯಾರೊಂದಿಗೆ ವರ್ಗೀಕರಣ ಮಾಡ್ಕೋಬೇಕು, ಗುರುತಿಸ್ಕೋಬೇಕು ಆಫ್ಟರ್ ಕ್ಲಾಸಿಫಿಕೇಶನ್, ಐಡೆಂಟಿಫಿಕೇಶನ್, ಅದು ಸಾಮಾಜಿಕವಾಗಿ ಗುರುತಿಸಿಕೊಳ್ಳುವಿಕೆ. ಓಕೆ, ಈಗ ಐಡೆಂಟಿಟಿ ಕ್ರೈಸಿಸ್ ಅಡೋಲಸೆಂಟಲ್ ಬರುವಂಥದ್ದು. ಸೊ ಎಲ್ಲರೂ ಸಹ ಸೇಮ್ ಜೆಂಡರ್ ಜೊತೆಗೆ ಐಡೆಂಟಿಫಿಕೇಶನ್ ಅನ್ನ ಹೊಂದಿರ್ತಾರ, ಅಥವಾ ಎಲ್ಲರೂ ಸಹ ಐಡೆಂಟಿಟಿ ಕ್ರೈಸಿಸ್ ಅನ್ನ ಹೊಂದಿರ್ತಾರ? ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳು ಅದರಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಸೊ ಯಾರು ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ, ನಾನು ಯಾರು ಅನ್ನೋದು ಗೊತ್ತಿರುತ್ತೆ. ಸೊ ಅವರು ಆ ಐಡೆಂಟಿಟಿ ಕ್ರೈಸಿಸ್ ಇಂದ ದೂರನೇ ಇರ್ತಾರೆ. ಸೊ ಹಿಸ್ ವಿಷನ್, ಹಿಸ್ ಏಮ್, ಎವ್ರಿಥಿಂಗ್ ಈಸ್ ಫೈನ್, ಕ್ಲಿಯರ್ ಅಂತ ಮೂಮೆಂಟ್ ಅಲ್ಲಿ ಈ ಒಂದು ಗುರುತಿಸಿಕೊಳ್ಳುವಿಕೆ ಪ್ರಭಾವ ಏನೋ ಅಷ್ಟಾಗಿ ಇರೋದಿಲ್ಲ. ಯಾವಾಗ ಈ ಗೊಂದಲಗಳು ವಸ್ತು ಅಥವಾ ವಿಷಯದಲ್ಲಿ ಇರ್ತಕ್ಕಂಥ ಒಂದು ಅಪ್ರಬುದ್ಧ ಮಾಹಿತಿ, ಸೊ ಈ ಒಂದು ಸಾಮಾಜಿಕ ಗುರುತಿಸಿಕೊಳ್ಳುವಿಕೆ ಮೇಲೆ ಅಥವಾ ಒಂದು ಪ್ರಕ್ರಿಯೆಗೆ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಸೊ ಅದು ಈ ಸಾಮಾಜಿಕವಾಗಿ ಗುರುತಿಸಿಕೊಳ್ಳುವ ಹಾಗೆ ಮಾಡ್ತಾ ಹೋಗುತ್ತೆ. ಯಾರೊಂದಿಗೆ ಅದು ಹೇಗ್ ಮಾಡ್ಕೊಳ್ತೀವಿ ಅನ್ನೋದೇ ಆದ್ರೆ ಸಾಮಾಜಿಕವಾದ ಹೋಲಿಕೆಗಳನ್ನ ಮಾಡ್ಕೊಳ್ತೀವಿ. ಸೊ ನಾವು ಒಂದು ಸಮುದಾಯ ಒಬ್ಬ ವ್ಯಕ್ತಿ, ಒಂದು ಗುಂಪಿನೊಂದಿಗೆ ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು, ಗುರುತಿಸುವಿಕೆ ಮಾಡ್ಕೋಬೇಕು ಅನ್ನೋದೊಂದಿಗೆ ಸಾಮಾಜಿಕವಾಗಿ ಹೋಲಿಕೆಯನ್ನು ಸಹ ಮಾಡ್ಕೊಳ್ತೀವಿ. ಸೊ ಯಾರ ಜೊತೆ ಒಂದು ಸಮುದಾಯ, ಒಂದು ವರ್ಕ್ ಪ್ಲೇಸ್ ಅಲ್ಲಿ 10 ಜನ ಇದ್ದಾರೆ, ನಾನು ಯಾರ ಜೊತೆ ನನ್ನನ್ನು ಐಡೆಂಟಿಫೈ ಮಾಡ್ಕೋಬೇಕು? ನನ್ನ ಕ್ಯಾಸ್ಟ್ ಪ್ರಾಕ್ಟಿಕಲ್, ಯಾಕೆಂದ್ರೆ ಇದು ಇಂಪ್ಲಿಕೇಶನ್ ಪಾರ್ಟ್ ಬಂತು ಅಂತ ಅಂದಾಗ ನಾನು ನನ್ನ ಕ್ಯಾಸ್ಟ್ ನ ಜನರೊಂದಿಗೆ ನಾನು ಬೆರಿಬೇಕಾ? ನನ್ನ ಸಮಾನ ವಯಸ್ಕರ ಜೊತೆ ನಾನು ಬೆರಿಬೇಕಾ? ಈಕ್ವಲ್ ಏಜ್ ಇರುವಂತಹ ವ್ಯಕ್ತಿಗಳ ಜೊತೆಗೆ ನಾನು ಬೆರಿಬೇಕಾ? ಹೋಲಿಕೆ ಮಾಡ್ಕೊಳ್ತೀವಿ. ಸೊ ಕಡಿಮೆ ಇದ್ದಾಗ ಏನಾಗುತ್ತೆ, ಜಾಸ್ತಿ ಇದ್ದಾಗ ಏನಾಗುತ್ತೆ. ನಮ್ದೇ ಆದಂತಹ ಕ್ಯಾಸ್ಟ್ ನೊಂದಿಗೆ ನಾನು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದಾದ್ರೆ ಓಕೆ, ಸೊ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡ್ಕೊಂಡಾಗ, ಇನ್ನೊಂದು ಕಮ್ಯುನಿಟಿ ಜೊತೆಗೆ ನಾನು ಗುರುತಿಸ್ಕೊಂಡಾಗ ಏನಾಗಬಹುದು, ಏನು ಆಗದೇ ಇರಬಹುದು. ಸೊ ಈ ರೀತಿ ಹೋಲಿಕೆಗಳನ್ನು ಮಾಡ್ಕೊಂಡಾಗ ನಾನು ಆಸ್ ಅ ಪರ್ಸನ್, ಆಸ್ ಎ ಬೇರೆ ಬೇರೆ ಕ್ಯಾಟಗರಿ, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಒಂದು
ಆಂಗಲ್ ಇಂದ ನಾನು ನನ್ನನ್ನು ನಾನು ಗುರುತಿಸ್ಕೋಬೇಕು, ಹೋಲಿಕೆಗಳನ್ನ ಮಾಡ್ಕೋಬೇಕು. ಓಕೆ, ಅದರಿಂದ ನನಗೆ ಸಿಗಬಹುದಾದಂತಹ ಒಂದು ಅನುಕೂಲತೆಗಳೇನು, ತಪ್ಪಿಸ್ಕೊಳ್ಳಬಹುದಾದಂತಹ ಒಂದು ಅನಾನುಕೂಲತೆಗಳೇನು. ಸೊ ಇದೆಲ್ಲದೂ ಸಹ ಈ ಒಂದು ಕ್ಯಾಲ್ಕುಲೇಷನ್ ಈ ಒಂದು ಪ್ರತಿಯೊಂದು ಹಂತದಲ್ಲೂ ನಡೀತಾ ಇರುತ್ತೆ. ಓಕೆ, ಸೊ ಈ ಸಾಮಾಜಿಕ ಗುರುತಿನ ಸಿದ್ಧಾಂತ ಅದರ ಪ್ರಕಾರ ನನ್ನನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ 3 ಕ್ಯಾಟಗರಿ ಬರುತ್ತೆ. ವರ್ಗೀಕರಣವನ್ನ ಮಾಡ್ಕೊಳ್ತೀವಿ ಮೊದಲು, ನಂತರದಲ್ಲಿ ಯಾರೊಂದಿಗೆ ಗುರುತಿಸ್ಕೋಬೇಕು ಅನ್ನೋದು, ಸಾಮಾಜಿಕವಾಗಿ ಗುರುತಿಸ್ಕೋಬೇಕು ಅನ್ನೋದನ್ನ ಗುರುತಿಸ್ಕೊಂಡ ನಂತರದಲ್ಲಿ ಗುರುತಿಸ್ಕೋಕ್ ಮುಂಚೆ ಈ ಸಾಮಾಜಿಕ ಹೋಲಿಕೆಗಳನ್ನ ಮಾಡ್ಕೊಳ್ತೀವಿ. ಓಕೆ, ಸೊ ಇದು ಈ ಸಾಮಾಜಿಕ ಗುರುತಿನ ಸಿದ್ಧಾಂತದ ಒಂದು ವಸ್ತು ವಿಷಯ. ಐಡೆಂಟಿಫಿಕೇಶನ್, ಸೋಷಿಯಲ್ ಐಡೆಂಟಿಫಿಕೇಶನ್ ಥಿಯರಿ. ಈ ಸೋಷಿಯಲ್ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿಯೇ ಓಕೆ, ಸೊ ವ್ಯಕ್ತಿಯ ಗುಣಲಕ್ಷಣಗಳು ಏನು, ವ್ಯಕ್ತಿಯ ಅಭಿರುಚಿಗಳು ಏನು, ಆ ವ್ಯಕ್ತಿಯ ಹಿನ್ನೆಲೆಗಳೇನು, ಇದನ್ನೆಲ್ಲದನ್ನು ಸಹ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿಯ ಈ ಸಾಮಾಜಿಕ ವರ್ತನೆಗಳು ಯಾವ ಮಟ್ಟದಲ್ಲಿ ಇರುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅನ್ನೋದನ್ನ ನಾವು ಸುಲಭಕ್ಕೆ ಗುರುತಿಸ್ಕೋಬಹುದು. ಹಾಗೆ ಒಬ್ಬ ವ್ಯಕ್ತಿ ಕಮ್ಯುನಿಟಿನಲ್ಲಿ ಇದ್ದಾಗ ಅಥವಾ ಒಂದು ಕಮ್ಯುನಿಟಿಯೊಂದಿಗೆ ಒಬ್ಬ ವ್ಯಕ್ತಿ ಗುರುತಿಸ್ಕೊಂಡಾಗ ಸೊ ಯಾವ ರೀತಿಯಾದಂಥ ತುಲನಾತ್ಮಕ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಳಬಹುದು ಆಸ್ ಎ ರಿಸರ್ಚರ್ ಅನ್ನೋದನ್ನು ನಾವು ಸುಲಭಕ್ಕೆ ಗುರುತಿಸ್ಕೋಬಹುದು. ಸೊ ಇಷ್ಟು ಇವತ್ತಿನ ಒಂದು ವಸ್ತು ವಿಷಯಗಳು. ಅಂದರೆ ಸೊ ಸಾಮಾಜಿಕ ಮನೋವಿಜ್ಞಾನದ ಅನ್ವಯಿಕತೆ ಅಂತ ತೆಗೆದುಕೊಂಡಾಗ, ಸಾಮಾಜಿಕ ಮನೋವಿಜ್ಞಾನ ಅಂತಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಅಥವಾ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಒಂದು ವಿಧಾನ ಸಾಮಾಜಿಕ ಮನೋವಿಜ್ಞಾನ. ಸೊ ಅದರಲ್ಲಿ ಅನ್ವಯಿಕತೆ ಬಂತು ಅಂತ ಅಂದಾಗ ಪ್ರಮುಖವಾಗಿ 5 ಡಿಫ್ರೆಂಟ್ ಏರಿಯಾಸ್ಗಳು ಬರುತ್ತೆ. ಜನಸಂಖ್ಯಾ ಮನೋವಿಜ್ಞಾನ, ಆರೋಗ್ಯ ಮನೋವಿಜ್ಞಾನ, ಪರಿಸರ ಮನೋವಿಜ್ಞಾನ, ಕೈಗಾರಿಕಾ ಸಾಂಸ್ಥಿಕ ಮತ್ತು ಕಾನೂನು ವ್ಯವಸ್ಥೆ ಸಾಮಾಜಿಕ ಮನೋವಿಜ್ಞಾನ. ಓಕೆ, ಸೊ ಇಷ್ಟು ಡಿಫ್ರೆಂಟ್ ಬ್ರಾಂಚಸ್ಗಳಂತ ಏನು ಹೇಳ್ತೀವಿ. ಸೊ ಈ ಡಿಫ್ರೆಂಟ್ ಬ್ರಾಂಚಸ್ಗಳು ಹೇಗೆ ಈ ಡಿಫ್ರೆಂಟ್ ಬ್ರಾಂಚಸ್ಗಳ ಜೊತೆಗೆ ಅನ್ವಯಿಕತೆ ಅಪ್ಲಿಕೇಶನ್ಸ್ಗಳು ಆಗುತ್ತೆ, ಕಾರಣಗಳೇನು, ಅವರ ರೋಲ್ ಏನು, ಜನಸಂಖ್ಯಾ ಮನೋವಿಜ್ಞಾನಿಗಳ ಪಾತ್ರ, ಆರೋಗ್ಯ ಮನೋವಿಜ್ಞಾನಿಗಳ ಪಾತ್ರ ಏನು. ಸೊ ಓವರ್ ಆಲ್ ಆಬ್ಜೆಕ್ಟಿವ್ ಆಫ್ ದ ಸೋಷಿಯಲ್ ಸೈಕಾಲಜಿ ಈಸ್ ಟು ಎನ್ಹಾನ್ಸ್ ದ ಓವರ್ ಆಲ್ ಪರ್ಸನ್ಸ್ ಆಸ್ ವೆಲ್ ಆಸ್ ದ ಸೊಸೈಟಿ ಪರ್ಸನ್ಸ್ ವೆಲ್ ಬೀಯಿಂಗ್. ಸಮಾಜ ಮತ್ತು ಸಮಾಜದೊಂದಿಗೆ ಇರ್ತಕ್ಕಂಥ ವ್ಯಕ್ತಿಗಳ ಓವರ್ ಆಲ್ ಮನೋವಿಜ್ಞಾನದ ಒಂದು ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅನ್ನ ಇಂಪ್ರೂವ್ ಮಾಡುವಂಥದ್ದು, ಮುಂದೆ ಬರಬಹುದಾದಂತಹ ಒಂದು ಮಾನಸಿಕ ಅನಾರೋಗ್ಯವನ್ನ ಪ್ರಿವೆಂಟ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಸ್ಪ್ರೆಡ್ ಮಾಡುವಂಥದ್ದು, ಅಂದ್ರೆ ಅವೇರ್ನೆಸ್ ಕೊಡುವಂಥದ್ದು. ಸೊ ಈ ಎಲ್ಲದನ್ನು ಸಹ ವೈಜ್ಞಾನಿಕ ತಳಹದಿಯ ಮೇಲೆ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಇವತ್ತಿನ ವಸ್ತು ವಿಷಯ ಮುಗಿದಿದೆ.